ನಮಸ್ಕಾರ. ಅಶ್ವವೇಗ ಸುದ್ದಿವಾಹಿನಿಯ ವಿಶೇಷ ಮಕರ ಸಂಕ್ರಾಂತಿಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಮಕರ ಸಂಕ್ರಾಂತಿ ಸನಾತನ ಧರ್ಮದ ಭಾರತೀಯ ಹಬ್ಬ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯ ಹೆಸರಿನಿಂದ ಈ ಹಬ್ಬವನ್ನು ಕರೀತಾರೆ. ಆಚರಣೆಯೂ ಕೂಡ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ. ಈ ಹಬ್ಬದ ವಿಶೇಷತೆ ಏನು, ಅರ್ಥವೇನು, ಮಹತ್ವವೇನು, ಹೇಗೆ ಸರಿಯಾಗಿ ಆಚರಣೆ ಮಾಡೋದು, ಇದರ ಕ್ರಮ, ಎಲ್ಲ ಕುರಿತಾದ ವಿಚಾರಗಳ ಬಗ್ಗೆ ಇಂದು ನಮ್ಮೊಟ್ಟಿಗೆ ಚರ್ಚಿಸೋದಕ್ಕೆ ಖ್ಯಾತ ಧಾರ್ಮಿಕ ಚಿಂತಕರು, ಪುರಾತನ ಇತಿಹಾಸ ತಜ್ಞರು, ಶಾಸ್ತ್ರಜ್ಞರು ಆದಂಥ ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮಕರ ಸಂಕ್ರಾಂತಿ ಅಂದ ತಕ್ಷಣ ಇದು ವರ್ಷದ ಮೊದಲನೇ ಹಬ್ಬನೋ ಕೊನೆಯ ಹಬ್ಬನೋ ಅನ್ನೋ ಕನ್ಫ್ಯೂಷನಲ್ಲಿ ಇರ್ತೀವಿ. ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಒಂದನೇ ಹಬ್ಬವೇ ಆಗುತ್ತೆ. ಸೊ ಜನವರಿ ತಿಂಗಳಲ್ಲಿ ಬರುತ್ತೆ. ಸೊ ಮಕರ ಸಂಕ್ರಾಂತಿಯ ಒಂದು ವಿಶೇಷತೆ ಅಂತ ಹೇಳೋದಾದರೆ ಏನು ಸರ್? ನಮ್ಮ ಭಾರತೀಯ ಹಬ್ಬಗಳೆಲ್ಲವೂ ಅತ್ಯಂತ ವೈಜ್ಞಾನಿಕವಾದದ್ದು. ಬೇರೆ ದೇಶದ ಹಬ್ಬಗಳು ವ್ಯಕ್ತಿ ಆಧಾರಿತವಾದ ಹಬ್ಬಗಳಾಗಿದ್ದರೆ, ನಮ್ಮಲ್ಲಿ ಖಗೋಳದ ಮೇಲೆ, ಅದರ ಆಧಾರದ ಮೇಲೆ ಮಾಡುವಂತಹ ಹಬ್ಬಗಳು. ಭೂಮಿ, ಚಂದ್ರ ಮತ್ತು ಸೂರ್ಯ, ನಕ್ಷತ್ರಗಳು ಇವುಗಳ ಚಲನೆಯ ಆಧಾರದ ಮೇಲೆ ಅತ್ಯಂತ ವೈಜ್ಞಾನಿಕವಾಗಿ ರೂಪುಗೊಂಡಿರುವಂತಹದ್ದೇ ಭಾರತೀಯ ಹಬ್ಬಗಳು. ಇದರಲ್ಲಿ ತಾವು ಹೇಳಿದ ಹಾಗೇ ಇದು ವಾರ್ಷಿಕ ಅಂದರೆ ವರ್ಷದಲ್ಲಿ ಮೊದಲನೇ ಹಬ್ಬನ ಕಡೆ ಹಬ್ಬನ ಅಂತ ಯೋಚನೆ ಮಾಡಿದ್ರೆ, ಕ್ಯಾಲೆಂಡರ್ ಇಯರ್ ಇವಾಗೇನು ನಾವು ಅಳವಡಿಸ್ಕೊಂಡಿದ್ದೀವಿ, ಗ್ರೆಗೋರಿಯನ್ ಕ್ಯಾಲೆಂಡರ್ಗಳು, ಇದ್ರ ಪ್ರಕಾರ ಹೊಸ ಹಬ್ಬ. ಆದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದರೆ ಇದು ಮಕರ ರಾಶಿಯಲ್ಲಿದೆ ಆ ಸೂರ್ಯ. ಹಾಗಾಗಿ ಮಕರ ರಾಶಿಗೆ ಬರೋದ್ರಿಂದ ಮಕರ, ಕುಂಭ, ಮೀನ ಅಂತ ಕಡೆಯ ಭಾಗಕ್ಕೆ ಬಂದಂಗೆ ಆಗುತ್ತೆ. ಇನ್ನು ಸಂವತ್ಸರದ ಪ್ರಕಾರ ತಗೊಂಡ್ರೆ ನಮಗೆ ಯುಗಾದಿ ಮೊದಲ ಹಬ್ಬ. ಅದೇ ರೀತಿ ಇದು ಆಲ್ಮೋಸ್ಟ್ ಕಡೆಯ ಹಬ್ಬವಾಗಿ ಬರ್ತಾ ಇದೆ ತಿರ್ಗಾ. ಬಟ್ ಏನಪ್ಪ ಅಂದರೆ ಶಿವರಾತ್ರಿನೇ ನಮಗೆ ಕಡೆಯ ಹಬ್ಬ ಆಗುತ್ತೆ. ಯಾಕೆಂದರೆ ನೆಕ್ಸ್ಟ್ ತಿರ್ಗಾ ಇನ್ನೊಂದು ಹೊಸ ಯುಗಾದಿ ಬರುತ್ತೆ. ಸೊ ಹಾಗಾಗಿ ನಮಗೆ ಭಾರತೀಯರಿಗೆ ಇದು 12 ತಿಂಗಳ ಸಂಕ್ರಮಣದಲ್ಲಿ ಇದು ಬಂದು 10ನೇ ಅಂದರೆ ಮಕರ ರಾಶಿ 10, ಕುಂಭ 11, ಮೀನ 12, ಹಾಗೆ ನೋಡಿದ್ರೆ 10ನೇ ಸಂಕ್ರಮಣ ಇದು, ಸೂರ್ಯನ 10ನೇ ಸಂಕ್ರಮಣದ ಹಬ್ಬ ಇದು. ಸೊ ಹಾಗಾಗಿ ಇದು ಹೊಸದು ಅಂದರೆ ಹಳೇದು, ವರ್ಷದ ಆರಂಭವೂ ಅಲ್ಲ ಅಂತ್ಯವೂ ಅಲ್ಲ, ಇನ್ನು ಕಡೆಯ ಭಾಗದಲ್ಲಿರೋದು ಅಂತ ಅನ್ಕೋಬಹುದು. ಇನ್ನು ಪ್ರತಿ ತಿಂಗಳು ಕೂಡ ಸಂಕ್ರಮಣ ಆಗುತ್ತೆ, ಸೂರ್ಯ ಒಂದೊಂದು ರಾಶಿಗೆ ಬರ್ತಾನೆ. ಆದರೆ ಮಕರ ರಾಶಿಗೆ ಬಂದಾಗಲೇ ಯಾಕಿಷ್ಟು ಮಹತ್ವ ಗುರುಗಳೇ? ಈಗ ಸಂಕ್ರಮಣ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಮಕರ ಸಂಕ್ರಾಂತಿ ಅನ್ನೋ ಶಬ್ದದಲ್ಲಿ 2 ಶಬ್ದಗಳಿವೆ, ಮಕರ ಮತ್ತು ಸಂಕ್ರಾಂತಿ. ಮೊದಲು ಸಂಕ್ರಾಂತಿ ಅಂತ ತಿಳ್ಕೊಂಡು ಬಿಡೋಣ. ಸಂಕ್ರಾಂತಿ ಅಂದರೆ ಸಮ್ಯಕ್ ಕ್ರಮಣಂ ಅನ್ನುವಂತಹದ್ದು, ಸರಿಯಾಗಿ ಚಲಿಸುವುದು ಅಥವಾ ಮುಂದಕ್ಕೆ ಚಲಿಸುವುದು ಅನ್ನುವಂತಹ ಅರ್ಥದಲ್ಲಿ ಸಂಕ್ರಾಂತಿ ಇದೆ. ಸೊ ಅಂದರೆ ಯಾವುದೋ ಒಂದು ಜಾಗದಿಂದ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಚಲಿಸೋದನ್ನು ಕ್ರಮಣ ಅಂತ ಕರಿತೀವಿ, ಅಂದರೆ ಮುಂದಕ್ಕೆ ಹೋಗೋದು ಅಂತ. ಈ ಸಂಕ್ರಾಂತಿ ಅನ್ನುವಾಗ ಸಮ್ಯಕ್ ಕ್ರಮಣಂ, ಸರಿಯಾದ ರೀತಿಯಲ್ಲಿ ಕ್ರಮಣ ಆಗ್ತಾ ಇದೆ, ಈ ಪ್ರಪಂಚ ಪೂರ್ತಿ ಮುಂದುವರಿತಾ ಇದೆ ಅಂತ. ಹಾಗಿದ್ರೆ ಇಲ್ಲಿ ಮಕರ ಸಂಕ್ರಾಂತಿ ಅನ್ನುವಾಗ ಮಕರ ಅನ್ನೋದು ರಾಶಿ, ಈ ಮಕರ ರಾಶಿಗೆ ಯಾರೋ ಪ್ರವೇಶ ಮಾಡ್ತಾ ಇದ್ದಾರೆ, ಕ್ರಮಣ ಆಗ್ತಾ ಇದೆ. ಯಾರು ಕ್ರಮಣ ಮಾಡ್ತಾ ಇದ್ದಾರೆ? ಸೊ ನಮ್ಮ ಭಾರತದ ಎಲ್ಲ ಕ್ಯಾಲೆಂಡರ್ಗಳಲ್ಲಿ ನಮಗೆ ಪ್ರಧಾನವಾದವರು ಯಾರು ಅಂತ ಕೇಳಿದ್ರೆ ಸೂರ್ಯ. ಸೊ ಅವನ ಆಧಾರದ ಮೇಲೆ ನಾವು ಸಂಕ್ರಮಣವನ್ನು ಮಾಡ್ತಾ ಬಂದಿದ್ದೀವಿ. ಇವಾಗ ಅಲ್ಲಿಗೆ ಎಲ್ಲ ಗ್ರಹಗಳು ಚಲಿಸ್ತವೆ. ಇವಾಗ ಶನಿ ಭಗವಾನ್ ಚಲಿಸ್ತಾ ಇದ್ದಾನೆ ರಾಶಿಗಳಲ್ಲಿ, ಗುರು ಚಲಿಸ್ತಾರೆ, ಬುಧ, ಎಲ್ಲ ಗ್ರಹಗಳು ಚಲಿಸ್ತವೆ. ಅವುಗಳು ಸಂಕ್ರಮಣ ಆಗ್ಬೋದಲ್ಲ, ಯಾಕೆ ಸೂರ್ಯನನ್ನು ಸಂಕ್ರಮಣ ಅಂತ ಕರಿತೀರಿ, ಸೂರ್ಯನಿಗೆ ಮಾತ್ರ ಇಷ್ಟೊಂದು ಪ್ರಾಶಸ್ತ್ಯ ಅಂತ ಕೇಳಿದ್ರೆ, ಈ ಕಾಲ ನಿರ್ಣಯ ಆಗ್ತಾ ಇರೋದೇ ಸೂರ್ಯ ಚಂದ್ರ ಭೂಮಿಯಿಂದ. ಈ ಗ್ರಹಗಳಿಂದ ನಮಗೆ ಕಾಲ ನಿರ್ಣಯ ಆಗ್ತಾ ಇಲ್ಲ. ಅವ್ರದ್ದು ಏನಾಗ್ತದೆ, ಅದು ಅಲ್ಲದೆ ಗ್ರಹಗಳು ಕೆಲವೊಮ್ಮೆ ನೇರಗತಿಯಲ್ಲಿಯೂ ಕೆಲವೊಮ್ಮೆ ವಕ್ರಗತಿಯಲ್ಲೂ ಬರ್ತವೆ. ಅಂದರೆ ಅದು ಮುಂದಕ್ಕೂ ಹೋಗ್ತವೆ, ಹಿಂದಕ್ಕೂ ಹೋಗ್ತವೆ. ಆದರೆ ಸೂರ್ಯ ಯಾವಾಗಲೂ ಮುಂದೆನೇ ಹೋಗ್ತಾನೆ. ಆದ್ದರಿಂದ ಅದು ಸೂರ್ಯ ಕ್ರಮಣ ಇದು, ಆದ್ದರಿಂದಾನೇ ಸಂಕ್ರಮಣ ಇದು. ಅಂದರೆ ಇಡೀ ಭೂಮಂಡಲವನ್ನು ನಾವು ತಗೊಂಡ್ರೆ, ಭೂಮಿಯಿಂದ ನಾವು ನೋಡಿದಾಗ ಆಕಾಶವನ್ನು ಗಮನಿಸಿದ್ರೆ ಅದು ಒಂದು ಚಕ್ರವಾಗಿ ಕಾಣಿಸ್ತದೆ ನಮಗೆ. ಸೊ ಅದನ್ನು ಭಚಕ್ರ ಅಂತ ಕರೆದಿದ್ದೀವಿ. ಭಚಕ್ರ, ಆಕಾಶ ಚಕ್ರ ಅಂತ ಕರಿಬೋದು. ಭಾ ಅಂದರೆ ಆಕಾಶ ಚಕ್ರವನ್ನು ತಗೊಂಡಾಗ, ಒಂದು ಭೂಮಿಯಲ್ಲಿದ್ದು ನಾವು ಆಕಾಶ ಚಕ್ರವನ್ನು ನೋಡಿದಾಗ ಅದು 360 ಡಿಗ್ರಿ ಇದೆ.
ಯಾವುದೇ ವೃತ್ತ 360 ಡಿಗ್ರಿಗಳಿರುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುವಂತಹದ್ದು. ಹಾಗಿದ್ರೆ ಈ ಸೂರ್ಯನ ಕ್ರಮಣವನ್ನು ಒಂದೊಂದು ರಾಶಿಯಲ್ಲಿ ಗುರುತಿಸ್ತಾರೆ. ಹಾಗೆ 12 ರಾಶಿಗಳಿವೆ. 360 ಡಿವೈಡೆಡ್ ಬೈ 12 ಹಾಕಿದ್ರೆ ಎಷ್ಟು ಬರ್ತದೆ? 30 ಡಿಗ್ರಿ ಬರ್ತದೆ. ಸೊ ಒಂದು ದಿನದ ಚಲನೆಯನ್ನು ತಗೊಂಡ್ರೆ ಒಂದು ತಿಥಿ ಆಗ್ತದೆ, ಒಂದು ದಿನ ಆಗ್ತದೆ. ಹೀಗೆ ಒಂದು ದಿನ ಉದಯಾದ್ ಉದಯಂ ದಿನಂ ಅಂತ, ಸೂರ್ಯನ ಒಂದು ಇವತ್ತು ಹುಟ್ಟಿ ನಾಳೆ ತಿರ್ಗಾ ಹುಟ್ಟೋದಕ್ಕೆ ಒಂದು ದಿನ ಅಂತ ಕರಿತೀವಿ. ಹೀಗೆ 360 ದಿನಗಳಲ್ಲಿ ಒಂದು ವರ್ಷ ಬರ್ತದೆ, ಸಂವತ್ಸರ ಆಗ್ತದೆ. ಸೊ ಹಾಗಾಗಿನೇ ಸೂರ್ಯ 30 ಡಿಗ್ರಿಗಳು ಚಲನೆ ಮಾಡ್ತಾನಲ್ಲ, ಹೀಗೆ ಚಲನೆ ಮಾಡ್ತಾ ಇರೋದನ್ನು ಒಂದೊಂದು ತಿಂಗಳು ಅಂತ ಕರೆದಿದ್ದೀವಿ. ಸೊ ಹೀಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಹೋಗುವುದನ್ನು ನಾವು ಸೂರ್ಯ ಸಂಕ್ರಮಣ ಅಂತ ಕರಿತೀವಿ. ಆದರೆ ಈ ಸೂರ್ಯ ಸಂಕ್ರಮಣವನ್ನೇ ಇದು ಪ್ರತಿ ತಿಂಗಳು ಆಗುತ್ತೆ. ಆದರೆ ಮೇಷರಾಶಿಯಲ್ಲಿ ಬಂದಾಗ ಮೇಷ ಸಂಕ್ರಮಣ ಅಂತಾನು, ವೃಷಭ ರಾಶಿಯಲ್ಲಿ ಬಂದಾಗ ವೃಷಭ ಸಂಕ್ರಮಣ ಅಂತಾನು, ಮತ್ತು ಹೀಗೆ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲ, ಹೀಗೆ ಎಲ್ಲ ರಾಶಿಗಳಲ್ಲಿ ಬಂದಾಗ ಕೂಡ ನಾವು ಏನಂತ ಕರಿತೀವಿ? ಇದನ್ನು ಸಂಕ್ರಮಣ ಅಂತಾನೆ ಕರಿತಿದ್ದೀವಿ, ಸೂರ್ಯ ಸಂಕ್ರಮಣ ಅಂತಾನೆ ಕರಿತಿದ್ದೀವಿ. ಆದರೆ ಆಯಾ ರಾಶಿಗಳಿಗೆ ಬಂದಾಗ ಆಯಾ ರಾಶಿಯ ಸಂಕ್ರಮಣದ ಹೆಸರನ್ನು ಹೇಳ್ತೀವಿ. ಸೊ ಸೂರ್ಯ ಸಂಕ್ರಮಣ, ವೃಷಭ ಸಂಕ್ರಮಣ, ಹೀಗೆ ಈ ಸಂಕ್ರಮಣಗಳಲ್ಲೂ ಕೂಡ 2 ಅತ್ಯಂತ ಮುಖ್ಯವಾದ ಸಂಕ್ರಮಣ ಇದೆ. ಇದು ಯಾಕೆ ಬಂತು ಅಂತ ಕೇಳಿದ್ರೆ, ಈ ಭೂಮಧ್ಯ ರೇಖೆಯನ್ನು ನಾವಿಟ್ಕೊಂಡು 2 ಭಾಗವಾಗಿ ನೋಡಿದಾಗ, ಸೊ ಭೂಮಿಯನ್ನು 2 ಭಾಗವಾಗಿ ಉತ್ತರಾರ್ಧಗೋಳ, ದಕ್ಷಿಣಾರ್ಧಗೋಳ ಅಂತ ನೋಡಿದಾಗ ನಮಗೆ ಕರೆಕ್ಟಾಗಿ ಮಕರ ರಾಶಿಯಲ್ಲಿ ಯಾವತ್ತು ಸಂಕ್ರಮಣ ಆಗ್ತದೋ ಆವಾಗಿನಿಂದ ಸೂರ್ಯ ಉತ್ತರಾರ್ಧಗೋಳದಲ್ಲಿ ಚಲಿಸ್ತಾನೆ. ಸೊ ಕಟಕ ರಾಶಿಯಲ್ಲಿ ಯಾವಾಗ ಬಂದಾಗ ಕಟಕ ಸಂಕ್ರಮಣ ಅಂತೇನು ಕರೀತಾರೋ ಆಗ ದಕ್ಷಿಣಾರ್ಧಗೋಳದಲ್ಲಿ ಚಲಿಸ್ತಾನೆ. ಸೊ ಹಾಗಾಗಿನೇ ಸೂರ್ಯನ ಚಲನೆಯಿಂದ ಭೂಮಿಯಲ್ಲಿ 2 ಅಯನಗಳು ಉತ್ಪತ್ತಿ ಆಗ್ತವೆ. ಒಂದು ಉತ್ತರಾಯಣ, ಇನ್ನೊಂದು ದಕ್ಷಿಣಾಯನ. ಅಂದರೆ ಸೂರ್ಯನ ಚಲನೆ ನಾವು ಭೂಮಿಯಿಂದ ನೋಡಿದಾಗ ಉತ್ತರಾಭಿಮುಖವಾಗಿ 6 ತಿಂಗಳು, ದಕ್ಷಿಣಾಭಿಮುಖವಾಗಿ 6 ತಿಂಗಳು ನಮಗೆ ಕಾಣುತ್ತೆ. ವೈಜ್ಞಾನಿಕವಾಗಿ ಇನ್ನೂ ನಿಮಗೆ ಅದೆಲ್ಲ ಭೂಮಧ್ಯ ರೇಖೆ ಎಷ್ಟು ಡಿಗ್ರಿ ಎಷ್ಟು ಅಡಿ ಅದೆಲ್ಲ ಬೇರೆ ಲೆಕ್ಕಾಚಾರ. ಸಹಜವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟು ಸಾಕು, ನಮಗೆ ಉತ್ತರಾಯಣ ದಕ್ಷಿಣಾಯನ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಮಕರ ರಾಶಿಗೆ ಸೂರ್ಯ ಬರೋದನ್ನು ಉತ್ತರಾಯಣದ ಆರಂಭ ಅಂತ ಕರೆದಿದ್ದೀವಿ. ಕಟಕ ರಾಶಿಯಿಂದ ಮುಂದಕ್ಕೆ ಹೋಗೋದನ್ನು ನಾವು ದಕ್ಷಿಣಾಯನ ಅಂತ ಕರೆದಿದ್ದೀವಿ. ಸೊ ಹೀಗಾಗಿ ಈ ಸೂರ್ಯ ಸಂಕ್ರಮಣ ಪ್ರತಿಯೊಂದು ತಿಂಗಳು ಇಂಪಾರ್ಟೆಂಟೇ ಆಚರಣೆಯಲ್ಲಿರೋರಿಗೆ. ಆದರೆ ಇದು ಅತ್ಯಂತ ಹಬ್ಬವಾಗಿ ಆಚರಣೆ ಮಾಡುವಂತಹದ್ದು ಉತ್ತರಾಯಣವನ್ನ. ಯಾಕೆ ಉತ್ತರಾಯಣಕ್ಕೆ ಭಾರತೀಯರು ಅಷ್ಟು ಪ್ರಾಶಸ್ತ್ಯವನ್ನ ಕೊಟ್ಟರು ಅಂತ ಅಂದ್ರೆ, ದಕ್ಷಿಣಾಯಣ ಬಂದಾಗ ಶುಭ ಕಾರ್ಯಗಳನ್ನೇನು ಮಾಡೋಕೆ ಹೇಳಲ್ಲ, ಅಥವಾ ಒಟ್ಟಲ್ಲಿ ಭಗವಂತನ ಉಪವಾಸನೆಯಲ್ಲಿ ಇರಿ ಅಂತ ಮಾತ್ರ ಹೇಳ್ತಾರೆ. ಆದರೆ ಉತ್ತರಾಯಣ ಆರಂಭವಾದ ತಕ್ಷಣ ಮದುವೆ ಸೀಸನ್ ಆರಂಭವಾಗುತ್ತೆ, ಮದುವೆ ಮುಂಜಿ ಇತ್ಯಾದಿ ಕಾರ್ಯಗಳನ್ನ ಉತ್ತರಾಯಣದಲ್ಲಿ ಮಾಡಿ ಅಂತ ಹೇಳೋಕೆ ಕಾರಣವೇನು ಗುರುಗಳೇ? ಈಗ ಉತ್ತರಾಯಣದಿಂದ ಮುಂದಕ್ಕೆ ಹೋದಾಗ ನಿಮಗೆ ಭೂಮಿಯಲ್ಲಿ ಸಮೃದ್ಧವಾದ ಬೆಳೆ ಬಂದಿರುತ್ತೆ, ಭೂಮಿಯಲ್ಲಿ ಸೂರ್ಯನ ಶಾಖ ಜಾಸ್ತಿ ಆಗ್ತದೆ, ಋತುಮಾನಗಳ ಬದಲಾವಣೆ ಆಗ್ತದೆ. ಶಿಶಿರ ಋತು ಅನ್ನೋ ಚಳಿಯಿಂದ ಬಂದಂತಹದ್ದು ನೀವು ಗ್ರೀಷ್ಮ, ಹೇಮಂತ, ವಸಂತ ಋತುಗೆ ಹೋಗ್ತೀರಿ. ಇವೆಲ್ಲ ನಿಮಗೆ ಬಹಳ ಅನುಕೂಲಕರವಾದಂತಹ ಋತುಗಳಾಗ್ತದೆ. ಬದುಕೋದಕ್ಕೆ ಚೆನ್ನಾಗಿದೆ, ಪ್ರಾಣಿಗಳಿಗೆ ಚೆನ್ನಾಗಿದೆ, ಪಕ್ಷಿಗಳು ಮತ್ತು ಮರಗಿಡಗಳು ಹೊಸ ಎಲೆಗಳನ್ನು ಉದುರಿಸ್ಕೊಂಡು ಅವುಗಳು ಹಣ್ಣನ್ನು ಕೊಡುವಂತಹ ಜಾಗ ಅಂತ ಟೈಮ್ ಬರುತ್ತೆ. ವಸಂತ ಕಾಲ, ಕೋಗಿಲೆಗಳು ನುಲಿಯುತ್ತೆ. ಅಂದರೆ ಪ್ರಕೃತಿಯಲ್ಲೇ ಬದಲಾವಣೆ ಆಗುತ್ತೆ. ಈ ಋತುಮಾನದಲ್ಲಿ ಮಳೆಗಾಲ ಕಡಿಮೆ, ಸೊ ಬೇಸಿಗೆಯನ್ನು ತುಂಬ ಜಾಸ್ತಿ ಇರಲ್ಲ, ಮತ್ತು ಇವಾಗ ತಾನೇ ಆರಂಭವಾಗ್ತಾ ಇರುವಂತಹ ತುಂಬ ಚಳಿನೂ ಇರಲ್ಲ. ಸೊ ಹೀಗೆ ಮನುಷ್ಯನ ಏಳ್ಗೆಗೆ, ಜೀವನಕ್ಕೆ ಕಾರಣವಾಗುವಂಥದ್ರಿಂದ ಇತರ ಸಮಯದಲ್ಲೇ ಜಾಸ್ತಿ ಉತ್ಸವಗಳು, ಆಚರಣೆಗಳು ಎಲ್ಲ ಇರ್ತವೆ. ಅದು ಅಲ್ಲದೆ ಈಗಾಗಲೇ ಕಟಕ ಮಳೆಗಾಲದಲ್ಲಿ ಹಾಕಿರುವಂತಹ ಬೆಳೆಗಳೆಲ್ಲ ಅದು ಚೆನ್ನಾಗಿ ಪೈರು ಹೊಡೆದು ಬೆಳೆಯನ್ನು ಕೊಟ್ಟು ನಿಮಗೆ ಬೆಳೆ ಬಂದಿದೆ. ಇದು ಸಂಭ್ರಮದ ಕಾಲ, ಸುಗ್ಗಿಯ ಕಾಲ. ಸುಗ್ಗಿ ಅಂದ್ರೇನು? ನೀವು ಹಾಕಿರುವ ಫಸಲು ಅಂದರೆ ಬೀಜ ಫಸಲನ್ನು ಕೊಟ್ಟಿದೆ. ಈ ಫಸಲನ್ನು ನೀವು ಉಣಬೇಕಾಗಿರುವಂತಹ ಟೈಮು. ದಕ್ಷಿಣಾಯನದಲ್ಲಿ ಇದಿಲ್ಲ. ಇದು ಮಳೆ ಬೀಳ್ತಾ ಇರುತ್ತೆ, ಕಾರ್ಗತ್ತಲ ಲೆಕ್ಕಾಚಾರಗಳು ಇರ್ತವೆ, ಆಗ ತಾನೇ ಭೂಮಿಯಲ್ಲಿ ಬೀಜ ಬಿತ್ತನೆ ಮಾಡ್ತೀರಿ. ಆ ಸಂದರ್ಭದಲ್ಲಿ ನೀವು ಈ ಕೆಲಸಗಳನ್ನು ಮಾಡೋಕ್ಕಾಗಲ್ಲ. ಇದು ಒಂದು ವೈಜ್ಞಾನಿಕ ಚಿಂತನೆ. ಆದರೆ ದೈವಿಕವಾಗಿ ನೋಡೋದಾದರೆ ನಮ್ಮ ಶಾಸ್ತ್ರ ಪುರಾಣಗಳ ಪ್ರಕಾರವೂ ಕೂಡ ಉತ್ತರಾಯಣ ಅನ್ನೋದಿದೆಯಲ್ಲ, ಇದು ದೇವಯಾನ. ದೇವಯಾನ ಅಂದರೆ ದೇವತೆಗಳ ಮಾರ್ಗವಾಗಿರುವಂತಹ ಒಂದು ಭಾಗ.
ಅದಕ್ಕೆ ದೇವರು ಭಗವಂತ ಎದ್ದು ಪೂರ್ಣವಾಗಿ ಯೋಗನಿದ್ರೆಯನ್ನು ಬಿಟ್ಟು ಪೂರ್ಣವಾಗಿ ಇರ್ತಾನೆ. ದೇವತೆಗಳಿಗೆ ಬಾಗಿಲು ವೈಕುಂಠ ಏಕಾದಶಿ ಅಂತ ಒಂದು ನಡೀತು, ನಿಮ್ಗೆ ಗೊತ್ತಿರ್ಬೋದು. ಈ ವೈಕುಂಠ ಏಕಾದಶಿಯ ದಿನ ಬಾಗಿಲು ಓಪನ್ ಆಗುತ್ತೆ. ಉತ್ತರಾಯಣದಲ್ಲಿ ಭಗವಂತನ ಆ ಸಾಕ್ಷಾತ್ ಶ್ರೀಮನ್ನಾರಾಯಣನ ವೈಕುಂಠ ಓಪನ್ ಆಗುತ್ತೆ. ಉತ್ತರದಲ್ಲೇ ಇರೋದು ಕೈಲಾಸ, ಕೈಲಾಸ ಶಿಖರೇ ರಮ್ಯೆ ಅಂತ ಬರ್ತದೆ, ಅದು ಉತ್ತರದಲ್ಲೇ ಇರೋದು. ಸೊ ಹೀಗೆ ಉತ್ತರಾಯಣ ಕಾಲ ಅನ್ನೋದು ದೇವಯಾನ ಅಂತಾನು, ಈ ಕಾಲಘಟ್ಟದಲ್ಲಿ ಮಾಡಿದ್ದೆಲ್ಲ ದೇವರಿಗೆ ಸಂಪ್ರೀತಿ ಅಂತಾನು, ಈ ಕಾಲದಲ್ಲಿ ಸತ್ತವರು ಕೂಡ ಮೋಕ್ಷಕ್ಕೆ ಹೋಗ್ತಾರೆ, ಅವರು ಪಿತೃಲೋಕಕ್ಕೆ ಹೋಗೋದಿಲ್ಲ ಅನ್ನೋ ನಂಬಿಕೆ ಇರೋದ್ರಿಂದ, ಅದಲ್ಲದೆ ಮಹಾಭಾರತಾದಿ ಕಥೆಗಳಲ್ಲಿ ಭೀಷ್ಮನು ಉತ್ತರಾಯಣಕ್ಕಾಗಿ ಕಾಯ್ತಿದ್ದ. ಯಾಕೆಂದರೆ ದೇವಯಾನ ಓಪನ್ ಆಗಲಿ ಅಂತ ಕಾಯ್ತಿದ್ದ. ದೇವಯಾನೇನ ಪಿತೇತಾಂ ಪಥೇತಾಂ ಲೋಕೆ ಅಂತ ಬರ್ತದೆ, ವೇದಗಳಲ್ಲಿ ಬರ್ತದೆ. ಉತ್ತರಾಯಣಕ್ಕಾಗಿ ಕಾಯ್ತಿದ್ದ ಆ ಭೀಷ್ಮ. ಉತ್ತರಾಯಣದಲ್ಲಿ ಮೋಕ್ಷಸ್ಥನಾದ ಅಂತ ಬರ್ತದೆ. ಹಾಗಾಗಿ ಈ ಉತ್ತರಾಯಣ ಕಾಲ ಅನ್ನೋದೇ ಅತಿ ಪುಣ್ಯತಮವಾದ ಕಾಲ ಅನ್ನೋದು ಬರ್ತದೆ. ದೇವತೆಗಳ ಆರಾಧನೆ, ಹೊಸ ದೇವಾಲಯಗಳ ಪ್ರತಿಷ್ಠಾಪನೆ, ಹೊಸ ಭೂಮಿ ಪೂಜೆ, ಗೃಹ ಪ್ರವೇಶಗಳು, ಮದುವೆಗಳು, ಮುಂಜಿಗಳು ಇವೆಲ್ಲವೂ ಅತ್ಯಂತ ಪ್ರಶಸ್ತ. ಮತ್ತು ಉತ್ತರಾಯಣದಲ್ಲಿ ಪ್ರಾಣ ಬಿಡೋದು ಕೂಡ ಅತ್ಯಂತ ಪ್ರಶಸ್ತ ಅಂತ ಉತ್ತರಾಯಣಕ್ಕೆ ಅಷ್ಟು ಮಹತ್ವ. ಇನ್ನು ದಕ್ಷಿಣಾಯನದಲ್ಲಿ ಪಿತೃಯಾನ ಅಂತ ಹೆಸರು. ಇದಕ್ಕೆ ದೇವಯಾನ ಅಂತ ಹೆಸರು, ಅದಕ್ಕೆ ಪಿತೃಯಾನ ಅಂತ ಹೆಸರು. ಸಾಮಾನ್ಯವಾಗಿ ಪಿತೃಕಾರ್ಯಗಳನ್ನು ಮಾಡೋದಕ್ಕೆ, ವ್ರತ ನೇಮ ಅನುಷ್ಠಾನಗಳನ್ನು ಮಾಡೋದಕ್ಕೆ, ಪಿತೃಗಳನ್ನು ಸಂಪೂಜನೆ ಮಾಡೋದಕ್ಕೆ ಆ ದಕ್ಷಿಣಾಯನವನ್ನು ಬಳಸ್ತಾರೆ. ಹೀಗೆ ನಮಗೆ ದಕ್ಷಿಣಾಯನ ಕಮ್ಮಿ, ಉತ್ತರಾಯಣ ಜಾಸ್ತಿ ಅಂತೇನಿಲ್ಲ. ಆದರೂ ಉತ್ತರಾಯಣದಲ್ಲಿ ಮುಂಜಿ ಮದುವೆ ವೈಜ್ಞಾನಿಕವಾಗಿಯೂ ದೈವಿಕವಾಗಿಯೂ ಉತ್ತರಾಯಣಕ್ಕೆ ತುಂಬ ಮಹತ್ವ ಇದೆ. ಕೊಡಲಾಗಿದೆ. ಇನ್ನು ಉತ್ತರಾಯಣದಲ್ಲಿ ಬರುವಂತಹ ಹಬ್ಬಗಳು ಯಾವುವು, ಎಲ್ಲಿ ತನಕ ಈ ಉತ್ತರಾಯಣ ಇರುತ್ತೆ, ಏನೆಲ್ಲ ಮಾಡಬಹುದು? ಅಂದರೆ ರಥಸಪ್ತಮಿಯಿಂದ ಕೂಡ ಅಲ್ಲೂ ಕೂಡ ಸೂರ್ಯನ ಪ್ರಾಶಸ್ತ್ಯವನ್ನು ಮಹತ್ವವನ್ನು ಶಾಸ್ತ್ರ ಹೇಳಿದೆ. ಏನು ಗುರುಗಳೇ ಇದು ಅಂತ? ಇದು ಉತ್ತರಾಯಣ ಬಂದು ಸಾಮಾನ್ಯವಾಗಿ ಡಿಸೆಂಬರ್ 22ನೇ ತಾರೀಕಿಂದ ಆರಂಭವಾಗುತ್ತೆ. ಈಗ ನಾವು ಇದನ್ನು ಹೇಳಿದ ತಕ್ಷಣ ಬಹಳ ಜನಕ್ಕೆ ಒಂಥರ ಆಕ್ರೋಶ ಬಂದ್ಬಿಡ್ತದೆ. ಕೆಳಗಡೆ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರೋರೆಲ್ಲ ಕೆಳಗಡೆ ಕಾಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಗುರುಗಳಿಗೋ ಅಥವಾ ಇವರಿಗೋ ಏನೂ ಗೊತ್ತಿಲ್ಲ ಇವರಿಗೆ. ಯಾಕೆ ಅಂತಂದರೆ ಜನವರಿ 15ಕ್ಕಲ್ವಾ ಸಂಕ್ರಮಣ, ಇವರು ನೋಡಿದ್ರೆ ಡಿಸೆಂಬರ್ 22ರಿಂದಲೇ ಸಂಕ್ರಮಣ ಅಂದ್ಬಿಟ್ರು ಅಂತೆಲ್ಲ ಬರ್ತದೆ. 1000 ವರ್ಷದ ಹಿಂದೆ ಈ ಸಂಕ್ರಮಣ ಏನು ಹೇಳ್ತಾ ಇದ್ರು, ಮಕರ ಸಂಕ್ರಮಣ, ಸಂಕ್ರಾಂತಿ ಉತ್ಸವ, ಇದು ಬರ್ತಾ ಇದ್ದಿದ್ದು ಡಿಸೆಂಬರ್ 22-25 ಮಧ್ಯೆ ಬಂದ್ಬಿಡ್ತಾ ಇತ್ತು. ಈಗಲೂ ಕೂಡ ನೀವು ನಾಸಾದ ಫೋಟೋಗಳನ್ನು ತೆಗೆದು ನೋಡಿ, ಮೇಲಿಂದ ಇಂಟರ್ನ್ಯಾಷನಲ್ ಸ್ಯಾಟಲೈಟ್ ಸ್ಪೇಸ್ ಸ್ಟೇಷನ್ ಇದೆಯಲ್ಲ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಂದ ಫೋಟೋಗಳು ತೆಗಿತಾರೆ. ಕರೆಕ್ಟಾಗಿ ಭೂಮಿ ಉತ್ತರಕ್ಕೆ ಹೊರಳ್ಕೊಂಡಿರುತ್ತೆ ಈಗಾಗಲೇ. ಓಕೆ. ಸೊ ನಿಮ್ಗೆ ಆ ಲೆವೆಲ್ಗೆ ನಮ್ಮ ಶಾಸನಗಳನ್ನು ನೋಡಿ, 25 ಸಾಮಾನ್ಯವಾಗಿ ಡಿಸೆಂಬರ್ 25ಕ್ಕೆ ಸಂಕ್ರಮಣ ಆಗೋಗ್ತಾ ಇತ್ತು. ಅದಕ್ಕೆ ಈ ಸಲ ವೈಕುಂಠ ಏಕಾದಶಿ ನೋಡಿ ಯಾವಾಗ ಬಂದಿದೆ, ಮುಗಿದೋಯ್ತು ಆಗಲೇ. ವೈಕುಂಠ ಏಕಾದಶಿ ಡಿಸೆಂಬರ್ 30ನೇ ತಾರೀಕು ಮುಗಿದೋಯ್ತು. ಇವಾಗ ಜನವರಿ 15ಕ್ಕೆ ಬರ್ತಾ ಇದೆ ಯಾವುದು ಸಂಕ್ರಮಣ. ಹಾಗಿದ್ರೆ ವೈಕುಂಠ ಓಪನ್ ಆಗಿರ್ಬೇಕಲ್ಲ ಆವತ್ತಿಗೆ. ನಿಮ್ಮ ಪ್ರಕಾರ ಇನ್ನೂ ಓಪನ್ ಆಗಿಲ್ವಲ್ಲ. ಹಾಗೆಲ್ಲ ಯೋಚನೆ ಮಾಡಿದಾಗ ಡಿಸೆಂಬರ್ 25ರಿಂದಲೇ ಭೂಮಿಯ ತಿರುಗುವಿಕೆ ಆರಂಭ ಆಗೋಯ್ತು ಉತ್ತರಾಯಣವಾಗಿ. ಸೊ ಹಾಗಾಗಿ ಈ ಡಿಸೆಂಬರ್ 22ರಿಂದ ಆರಂಭವಾಗಿದ್ದು ನೆಕ್ಸ್ಟ್ ಜುಲೈ 17ನೇ ತಾರೀಕು ತನಕ ಇದು ಪೂರ್ತಿ ಉತ್ತರಾಯಣ. ಇದರಲ್ಲೇ ಎಲ್ಲ ಹಬ್ಬಗಳು ಬರೋದು. ಈ ಹಬ್ಬಗಳಲ್ಲಿ ನೀವು ನೋಡೋದಾದರೆ ಈಗ ಮುಖ್ಯವಾಗಿ ಸಂಕ್ರಾಂತಿ, ಇದು ಪೂರ್ಣವಾಗಿ ಉತ್ತರ ದಿಕ್ಕಿಗೆ ಬಂದಿಲ್ಲ ಇನ್ನೂ ಸೂರ್ಯ. ರಥಸಪ್ತಮಿಯ ದಿನ ಪೂರ್ಣವಾಗಿ ಉತ್ತರ ದಿಕ್ಕಿಗೆ ಬರ್ತಾನೆ, ಅದಕ್ಕೆ ಅದು ರಥಸಪ್ತಮಿ ಅಂತ ಹೆಸರು. ಆ ರಥ ಇದೆಯಲ್ಲ, ಸೂರ್ಯನ ರಥ, ಏಕಧುರಂ ಅಂತ ಬರ್ತದೆ. ಏಕೋ ಅಶ್ವೋ ವಹತಿ ಸಪ್ತನಾಮ, ಒಂದೇ ಅಶ್ವ ಇರೋದು ಕುದುರೆ, ಅದು 7 ಹೆಸರುಗಳಿಂದ ಬರ್ತದೆ ಅಂತ. ಒಂದೇ ಕಲರು 7 ಬಣ್ಣಗಳಾಗ್ತವೆ. ಅದನ್ನೇ ನಮ್ಮ ವೇದಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಒಂದೇ ಚಕ್ರ ಅಂದರೆ ಒಂದೇ ಪಥ ಸೂರ್ಯಂದು, ಅದೇ ಪಥದಲ್ಲಿ ಒಂದೇ ಬಣ್ಣ 7 ಬಣ್ಣವಾಗಿ ಬರ್ತದೆ. ಅವನು ಆ ಸೂರ್ಯ ಕರೆಕ್ಟಾಗಿ ಉತ್ತರ ಪಥಕ್ಕೆ ಬರೋದು ರಥಸಪ್ತಮಿಯ ದಿನ. ಅದಕ್ಕೆ ಆ ರಥಸಪ್ತಮಿ ಅಂತ ಇಟ್ಟಿದ್ದಾರೆ. ಆ ರಥ ಪೂರ್ತಿ ಉತ್ತರ ಭಾಗಕ್ಕೆ ತಿರುಗುತ್ತೆ ಅಂತ. ಸೊ ರಥಸಪ್ತಮಿ ಅದಾದ ನಂತರ ಶಿವರಾತ್ರಿ, ಅದಾದ ನಂತರ ಮತ್ತು ಯುಗಾದಿ ಹಬ್ಬಗಳು, ಅದಾದಮೇಲೆ ರಾಮನವಮಿ ಇತ್ಯಾದಿ ಎಲ್ಲ ಹಬ್ಬಗಳು, ಎಲ್ಲ ಜಾತ್ರೆಗಳು. ನೀವು ಯಾವುದೇ ದೇವಸ್ಥಾನದ ಜಾತ್ರೆ ತಗೊಳ್ಳಿ, ಎಲ್ಲ ಸಾಮಾನ್ಯವಾಗಿ ಉತ್ತರಾಯಣದಲ್ಲಿ ನಡೆಯುತ್ತೆ. ಸೊ ಹೀಗೆ ನಿಮ್ಮ ಉತ್ತರಾಯಣದಲ್ಲಿ ಹಬ್ಬಗಳು ರಾಮನವಮಿಯಿಂದ ಹಿಡಿದು ವಸಂತ ಪಂಚಮಿ ಎಲ್ಲವೂ ಕೂಡ ಇದೇ ಟೈಮಲ್ಲೇ ಬರುತ್ತೆ. ಸೊ ಡಿಸೆಂಬರ್ 25ರಿಂದ
ಅಥವಾ ಜನವರಿ 15ರಿಂದ ಜುಲೈ 17ನೇ ತಾರೀಕು ತನಕ ಇದನ್ನು ನೀವು ನೋಡಿ. ಗುರುಗಳೇ, ಇನ್ನು ಮಕರ ಸಂಕ್ರಾಂತಿ ಹಬ್ಬ ಎಷ್ಟು ದಿನಗಳ ಹಬ್ಬ, ಆಚರಣೆ ಹೇಗೆ ಅಂತ? ಶಾಸ್ತ್ರಬದ್ಧವಾಗಿ ಹೇಳೋದಾದರೆ ಕೇವಲ ಒಂದೇ ದಿನದ್ದು. ಸಂಕ್ರಮಣವನ್ನು ಪುಣ್ಯಕಾಲ ಅಂತ ಕರೀತಾರೆ. ಅಂದ್ರೇನು ಅಂತಂದರೆ, ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆನೇ ಪುಣ್ಯಕಾಲ ಆರಂಭವಾಗಿ ಅವನು ಮಕರ ರಾಶಿಗೆ ಪ್ರವೇಶ ಮಾಡಿದ ಅನೇಕ ಒಂದು ಗಳಿಗೆಗಳ ತನಕ ಅದು ಪುಣ್ಯಕಾಲ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಪ್ರತಿ ವರ್ಷದ ಲೆಕ್ಕಾಚಾರದಲ್ಲಿ ಪಂಚಾಂಗದಲ್ಲಿ ಇದನ್ನು ಪುಣ್ಯಕಾಲ ಅಂತ ಹಾಕ್ತಾರೆ. ಆದ್ಯಂತ ಪುಣ್ಯಕಾಲ ಅಂತ ಹಾಕ್ತಾರೆ. ಆದಿ ಅಂತ ಪುಣ್ಯಕಾಲ ಅಂದರೆ ಏನು ಅಂದರೆ, ಪ್ರವೇಶದಿಂದ ಹಿಡಿದು ಆರಂಭದಿಂದ ಹಿಡಿದು ಪೂರ್ತಿ ಆವತ್ತಿನ ದಿನ ಆಗೋ ತನಕ ಪುಣ್ಯಕಾಲ ಇರ್ತದೆ. ಬೇರೆ ಸಂಕ್ರಮಣಗಳಲ್ಲೆಲ್ಲ ಸಂಕ್ರಮಣ ಆದ ನಂತರ ಪುಣ್ಯಕಾಲ ಅಥವಾ ಸಂಕ್ರಮಣ ಕಾಲದಲ್ಲಿ ಮಾತ್ರ ಪುಣ್ಯಕಾಲ ಅಂತ ಕರೀತಾರೆ. ಆದರೆ ಈ ದಕ್ಷಿಣಾಯನ ಉತ್ತರಾಯಣದಲ್ಲಿ ಆದ್ಯಂತ ಪುಣ್ಯಕಾಲಗಳು ಅಂದರೆ ಸೂರ್ಯನ ಗಮನ ಆರಂಭವಾದಾಗಲೇ, ಅಂದರೆ 1 ಡಿಗ್ರಿ ಇನ್ನೂ ಇರುವಾಗಲೇ ಆರಂಭ, ಪೂರ್ತಿ ಪ್ರವೇಶ ಆಗೋ ತನಕನೂ ಒಂದು ಆದ್ಯಂತ ಪುಣ್ಯಕಾಲ ಇರ್ತದೆ. ಇಂತಹ ಪುಣ್ಯಕಾಲಗಳಲ್ಲಿ ಅನೇಕ ಶಾಸ್ತ್ರಗಳಲ್ಲಿ ಅನೇಕ ನಿಯಮಗಳನ್ನು ಹೇಳಿದ್ದಾರೆ. ಸಾಮಾನ್ಯವಾಗಿ ಪಿತೃತರ್ಪಣಗಳನ್ನು ಮಾಡಬೇಕು ಅಂತ. ಅಂದರೆ ಯಾರಿಗೆ ತಂದೆ ತಾಯಿಗಳು ಇವರೆಲ್ಲ ಕಳ್ಕೊಂಡಿದ್ದಾರೋ ಅವರೆಲ್ಲ ಪಿತೃತರ್ಪಣಗಳನ್ನು ಮಾಡಬೇಕು, ನದಿಯಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಬೇಕು, ದಾನಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದು ಸಂಕ್ರಮಣ ಕಾಲದಲ್ಲಿ ಮಾಡಲೇಬೇಕಾದಂತಹ ನಿಯಮಗಳು. ಸೊ ಯಾರು ತರ್ಪಣವನ್ನು ಮಾಡ್ತಾರೋ ಅವರಿಗೆ ಹಿಂದಿನ ದಿನದಿಂದಲೇ ನಿಯಮಗಳು ಅನ್ವಯಿಸ್ಬಿಡ್ತವೆ. ಸೊ ಹಿಂದಿನ ದಿನ ಭೋಗಿಯಿಂದಲೇ ಅವರು ಊಟವನ್ನು ಮಾಡಿರಬಾರ್ದು, ಅವರು ಉಪವಾಸವನ್ನು ಮಾಡಿರಬೇಕು. ತರ್ಪಣವನ್ನು ಮಾಡಿ ಊಟವನ್ನು ಮಾಡುವಂತಹದ್ದು ಪದ್ಧತಿ. ಅಂದರೆ ತರ್ಪಣವನ್ನು ಮುಗಿಸಿ, ದೇವತಾ ಪೂಜೆಯನ್ನೆಲ್ಲ ಮುಗಿಸಿ, ತರ್ಪಣವನ್ನು ಮುಗಿಸಿ, ಅದಾದ ನಂತರ ದಾನಾದಿಗಳನ್ನೆಲ್ಲ ಕೊಟ್ಬಿಟ್ಟು ಆಮೇಲೆ ಅವರು ಊಟವನ್ನು ಮಾಡಬೇಕು. ಮತ್ತೆ ತರ್ಪಣ ಅನ್ನೋ ಕ್ರಿಯೆ ಯಾಕೆ ಗುರುಗಳೇ, ಅದು ಸಂಕ್ರಮಣದ ದಿನ? ಯಾಕೆಂದರೆ ಪಿತೃಗಳಿಗೆ ನೋಡಿ, ನಮಗೆ 1 ತಿಂಗಳು ಅಥವಾ ಏನು ಹೇಳ್ತೀವಿ ನಾವು, ಅದು ಪಿತೃಗಳಿಗೆ 1 ದಿನ. ಅಂದರೆ 1 ವರ್ಷ ನಮಗೇನಿದೆಯೋ ಇದು ಪಿತೃಗಳಿಗೆ 1 ದಿನ. 1 ವರ್ಷ 1 ದಿನ. 1 ದಿನ. ಅದಕ್ಕೆ ಅವ್ರಿಗೆ 1 ದಿನ ತಿಥಿ ಮಾಡ್ತಾರೆ, ಶ್ರಾದ್ದವನ್ನು ಮಾಡ್ತಾರೆ, 1 ದಿನ ಮಾಡ್ತಾರೆ. ಇನ್ನು ನಮಗೆ ಹೇಗೆ ನೀರು ಇತ್ಯಾದಿಗಳು ನೀರಡಿಕೆಗಳೆಲ್ಲ ಆಗುತ್ತೋ ಹಾಗೆ 1 ತಿಂಗಳಿಗೊಂದ್ಸಲ ಅವರಿಗೆ ಒಂದು ಯಾಮದ ಥರ ಅವ್ರಿಗೆ 1 ದಿನವನ್ನು ನೀವು 1 ವರ್ಷಕ್ಕೆ ಕನ್ವರ್ಟ್ ಮಾಡಿಕೊಂಡ್ರೆ 1 ದಿನ 1 ಊಟ ಹಾಕ್ತೀರಿ ನೀವು. ಇವಾಗ ನಮ್ಮನ್ನು ಕೇಳ್ತಾರೆ, ಪಿತೃಗಳಿಗೆ ನೀವು ಊಟ ಹಾಕ್ತಿರಲ್ಲ, ದಿನವೂ ಯಾಕೆ ಊಟ ಹಾಕಲ್ಲ ನೀವು ದಿನ ಊಟ ಮಾಡ್ತಿರಲ್ಲ? ನಮ್ಮ ಲೆಕ್ಕಾಚಾರಗಳಲ್ಲಿ ನಾವು ಪ್ರತಿದಿನ ಊಟ ಮಾಡಲೇಬೇಕು, ನಾವು ಪ್ರತಿ ಸಲ ನೀರು ಕುಡಿಲೇಬೇಕು. ಆದರೆ ಪಿತೃಗಳಿಗೂ ಕೂಡ ಅದೇ. ಆದರೆ ಅವರಿಗೆ 1 ವರ್ಷ ಇಸ್ ಈಕ್ವಲ್ ಟು ಒಂದು ದಿನ. ಅಂದರೆ ಶ್ರಾದ್ದ ವರ್ಷದಲ್ಲಿ ಒಂದೇ ದಿನ ಮಾಡೋದು. ಆದರೆ ಶ್ರಾದ್ದವನ್ನು ನೀವು ಪ್ರತಿ ಅಮಾವಾಸ್ಯೆಗೂ ಮಾಡಬೇಕು. ಹಾಗೆ ಅದನ್ನು ನಾವು ದರ್ಶ ಶ್ರಾದ್ದ ಅಂತ ಕರಿತೀವಿ, ತಿಲತರ್ಪಣ ರೂಪೇಣ ಮಾಡ್ತೀವಿ ನಾವು. ಇಲ್ಲೂ ಕೂಡ ಸಂಕ್ರಾಂತಿಲಿ ತಿಲತರ್ಪಣ ರೂಪದಲ್ಲಿಯೇ ಮಾಡೋದು ಶ್ರಾದ್ದವನ್ನು. ಆದರೆ ಬ್ರಾಹ್ಮಣ ಭೋಜನವನ್ನು ಮಾಡಿಸುವಂತಹ, ಅಂದರೆ ಊಟವನ್ನೇ ಮಾಡೋದು, ನಿಮಂತ್ರಣ ಮಾಡಿ ಮಾಡುವಂತಹ ಶ್ರಾದ್ದವನ್ನು ವರ್ಷದಲ್ಲಿ 1 ಸಲ ಮಾಡ್ತೀವಿ. ಸೊ ಈಗ ಪ್ರತಿ ಸಲನೂ ಇದನ್ನು ನಾವು ಮಾಡ್ತಾನೆ ಇರಬೇಕಲ್ಲ. 15 ದಿನಕ್ಕೆ 1 ಸಲ ಮಾಡ್ತೀವಿ, ಅದನ್ನು ಅಮಾವಾಸ್ಯೆ ಅಂತ ಕರಿತೀವಿ. ತಿಂಗಳಿಗೊಂದು ಸಲ ಮಾಡ್ತೀವಿ ಸಂಕ್ರಮಣ. ಇದೆಲ್ಲ ತುಂಬ ಆಚರಣೆಯಲ್ಲಿ ಇಟ್ಕೊಂಡಿರೋರು ಮಾಡ್ತಾರೆ. ಹೀಗೆ ಆಚರಣೆಯಲ್ಲಿ ಇಟ್ಕೊಂಡಿಲ್ಲದೇ ಇರೋರು ಕೂಡ ವರ್ಷದಲ್ಲಿ 2 ಸಲ ಆದರೂ ಮಾಡಬೇಕು ಅಂತ. ಒಂದು ಮಕರ ಸಂಕ್ರಮಣ, ಇನ್ನೊಂದು ಕಟಕ ಸಂಕ್ರಮಣ, ದಕ್ಷಿಣಾಯನ ಪುಣ್ಯಕಾಲ, ಒಂದು ಉತ್ತರಾಯಣ ಪುಣ್ಯಕಾಲ. ಈಗ ಇವರು ತರ್ಪಣವನ್ನು ಮಾಡೋದು ಯಾರಿಗೋಸ್ಕರ? ತಮ್ಮ ಪಿತೃಗಳ ಪ್ರೀತಿಕರವಾಗಿ ತಿಲತರ್ಪಣವನ್ನು ಮಾಡಬೇಕು. ನೇರವಾಗಿ ಶ್ರಾದ್ದವನ್ನು ಮಾಡೋದಕ್ಕಾದರೆ ಮಾಡ್ಬೋದು. ಆದರೆ ಶಾಸ್ತ್ರಗಳಲ್ಲಿ ಇವಾಗೆಲ್ಲ ತರ್ಪಣದಲ್ಲಿ ಇಟ್ಕೊಂಡಿದ್ದೀವಿ, ಅಂದರೆ ತಿಲತರ್ಪಣವನ್ನು ಇಟ್ಕೊಂಡಿದ್ದೀವಿ. ಸೊ ಈ ಸಂಕ್ರಮಣ ಕಾಲದಲ್ಲಿ ಎಳ್ಳನ್ನು ಬಳಸಬೇಕು ಅಂತ. ಎಳ್ಳು ಭಗವಂತನಾದಂತಹ ವರಾಹನ ಶರೀರದಿಂದ ಉತ್ಪತ್ತಿಯಾಗಿರೋದು. ಇದು ಜಗತ್ತಿನಲ್ಲಿ ಎಳ್ಳು ಅತ್ಯಂತ ಪವಿತ್ರವಾದದ್ದು. ಆದ್ದರಿಂದ ಎಳ್ಳಿನಲ್ಲಿ ಮಾಡಬೇಕು ಅನ್ನೋದು ನಮ್ಮಲ್ಲಿ ಬಂದಿರುವ ನಿಯಮ. ಕಪ್ಪು ಎಳ್ಳನ್ನೇ ಬಳಸಬೇಕು. ಎಲ್ಲಿಗೆ? ತರ್ಪಣಕ್ಕೆ. ಸೊ ಹೀಗೆ ತರ್ಪಣದಿಂದ ಬಳಸಿ 6 ವಿಧವಾಗಿ ಎಳ್ಳನ್ನು ಬಳಸಬೇಕು ಅಂತ ಹೇಳಿದೆ. ಅದರಲ್ಲಿ ತಿಲೋದ್ವರ್ತಿ, ತಿಲಸ್ನಾಯಿ ಅಂತ ಬರುತ್ತೆ. ಅಂದರೆ ಎಳ್ಳನ್ನು ಸ್ವಲ್ಪ ಹಚ್ಕೋಬೇಕು ಮೈಗೆ, ಎಳ್ಳಿನ ಪುಡಿಯನ್ನು ಮಾಡಿ ತಲೆಗೆ ಹಾಕ್ಕೊಂಡು ಸ್ನಾನವನ್ನು ಮಾಡಬೇಕು, ಎಳ್ಳನ್ನು ದಾನ ಮಾಡಬೇಕು, ಎಳ್ಳನ್ನು ತಿನ್ನಬೇಕು ಸ್ವಲ್ಪ, ಆಯ್ತಲ್ಲ, ಎಳ್ಳಿನ ಪದಾರ್ಥಗಳನ್ನು ಮಾಡಬೇಕು. ಹೀಗೆ ಮಾಡಿ 6 ವಿಧವಾಗಿ ಎಳ್ಳನ್ನು ಬಳಸೋದ್ರಿಂದ ಷಟ್ತಿಲ ಪಾಪನಾಶಕಾಹ ಅಂತ. ಈ 6 ಎಳ್ಳಿನ ವಿಚಾರಗಳು ಕೂಡ ಪಾಪನಾಶಕಾಹ, ಪಾಪವನ್ನು ನಾಶ ಮಾಡ್ತದೆ. ಆದ್ದರಿಂದಲೇ ನಾವೇನು ಮಾಡ್ತೀವಿ? ಎಳ್ಳಿನ ದಾನ ಮಾಡಬೇಕಾವತ್ತು. ಎಳ್ಳು ಬೀರೋದು ಅಂತಿದೆ.
ಎಳ್ಳನ್ನು ತಗೊಂಡು ಬೇರೆಯವ್ರಿಗೆ ಕೊಡ್ತೀವಿ, ಎಳ್ಳು ಬೆಲ್ಲ. ಸೊ ಹೀಗೆ ಎಳ್ಳು ಬೆಲ್ಲವನ್ನು ಕೊಡುವಂತಹ ಪದ್ಧತಿ ನಮ್ಮಲ್ಲಿ ಬಂದಿದೆ. ಸೊ ಇದು ಶಾಸ್ತ್ರಗಳಲ್ಲಿ ಹೇಳಿರುವಂತಹದ್ದೇ ಇದು ಬಂದಿದೆ. ಓಕೆ, ಅಂದರೆ ಎಳ್ಳನ್ನು ದಾನ ಮಾಡಬೇಕು ಅಂತ ಹೇಳಿರೋದ್ರಿಂದ ಮಕರ ಸಂಕ್ರಾಂತಿ ನಾವು ಎಳ್ಳು ಬೀರ್ತೀವ? ಹೌದು. ಆದರೆ ಎಳ್ಳು ಎಲ್ಲರಿಗೂ ಪಿತೃ ಕಾರ್ಯವನ್ನು ಮಾಡೋಕ್ಕೆ ಯಾರಿಗೆ ಅನುಮತಿ ಇಲ್ವೋ ಅವರೆಲ್ಲ ಬಿಳಿ ಎಳ್ಳನ್ನು ಬಳಸಬೇಕು ಅಂತ, ಅದರಿಂದ ಬಿಳಿ ಎಳ್ಳನ್ನು ಮಾಡ್ತೀವಿ ನಾವು ಎಲ್ಲರಿಗೂ. ಯಾಕೆಂದರೆ ಈ ಕಪ್ಪು ಎಳ್ಳನ್ನು ಎಲ್ಲರಿಗೂ ಕೊಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಕಪ್ಪು ಎಳ್ಳನ್ನು ಯಾರಿಗೆ ದಾನವೋ ಅವ್ರಿಗೆ ಕೊಡ್ತೀವಿ, ಬಾಕಿಯವರಿಗೆಲ್ಲ ಬಿಳಿ ಎಳ್ಳು. ಸೊ ಇದು ಎಳ್ಳಿಗೆ ಬೇರೆ ವೈಜ್ಞಾನಿಕ ಕಾರಣಗಳು ಇದೆ. ಯಾಕೆಂದರೆ ಎಳ್ಳು ನಿಮಗೆ ಅತ್ಯಂತ ಉಷ್ಣವರ್ಧಕ. ಅದು ಈ ಚಳಿಯಿಂದ ಬಂದಿರುವಂತಹ ಒಂದು ಕಾಲ ನೋಡಿ, ಚಳಿಕಾಲ ಮುಗಿದಿದೆ, ಇನ್ನು ಬಿಸಿಲು ಕಾಲ ಬಂದಿಲ್ಲ. ಇದೆರಡರ ಮಧ್ಯದಲ್ಲಿ ಟ್ರಾನ್ಸಿಷನ್ ಇದೆ. ಅಂತಹ ಸಂದರ್ಭದಲ್ಲಿ ಶರೀರದ ಮೇಲೆ ಅನೇಕ ರೋಗಗಳು ಬರುವಂತಹ ಚಾನ್ಸಸ್ ಇದೆ. ಆದ್ದರಿಂದ ಶರೀರವನ್ನು ಸದಾ ಉಷ್ಣದಲ್ಲಿ ಇಟ್ಕೋಬೇಕು, ಮತ್ತು ಎಷ್ಟು ಶರೀರಕ್ಕೆ ಪೋಷಕಾಂಶಗಳು ಬೇಕೋ ಅಷ್ಟು ಬೇಕು, ಮತ್ತು ಎಣ್ಣೆಯ ಅಂಶವೂ ಬೇಕು, ಸ್ನಿಗ್ಧತ್ವ ಅಷ್ಟನ್ನು ಎಳ್ಳು ಕೊಡುತ್ತೆ, ಮತ್ತು ಪೋಷಕಾಂಶಗಳನ್ನು ಕೊಡಬೇಕು, ಅದಕ್ಕೆ ಬೆಲ್ಲ ಕೊಡುತ್ತೆ. ಸೊ ಹೀಗೆ ಎಳ್ಳು ಮತ್ತು ಬೆಲ್ಲವನ್ನು ಕೊಟ್ಟು ಸಂಕ್ರಾಂತಿಯ ದಿನ ಪೂಜೆಯನ್ನು ಮಾಡುವಂತಹ ಪದ್ಧತಿಯನ್ನು ನಮ್ಮ ಪ್ರಾಚೀನರು ವೈಜ್ಞಾನಿಕವಾಗಿ ಅಳವಡಿಸಿದ್ದಾರೆ. ಎಷ್ಟು ಯೋಚನೆ ಮಾಡಿದ್ದಾರೆ ಅವರು ಅಂತ. ನೀವು ಎಳ್ಳಿನ ಬಗ್ಗೆ ಏನಾದರೂ ತಿಳ್ಕೋಬೇಕು ಅನ್ನೋದಾದರೆ ಆಯುರ್ವೇದ ಗ್ರಂಥಗಳಲ್ಲಿ ನೋಡಬೇಕು ನೀವು. ಆಯುರ್ವೇದದಲ್ಲಿ ಮುಕ್ಕಾಲು ಪಾಲು ನೀವು ಔಷಧಿಗಳು ಮಾಡ್ತಾರಲ್ಲ, ಈ ಏನು ಲೇಹ್ಯಗಳು ಚೋಷ್ಯಗಳು ಎಲ್ಲ ಮಾಡ್ತಾರೆ, ಅದೆಲ್ಲ ಮ್ಯಾಕ್ಸಿಮಮ್ ಮಾಡೋದೇ ಎಳ್ಳಿನ ಬೇಸ್ ಮೇಲೆ. ಯಾಕೆ ಅಂದರೆ ಎಳ್ಳು ಅಷ್ಟು ಶರೀರಕ್ಕೆ ಅಷ್ಟು ಪೋಷಕಾಂಶಗಳನ್ನು ಕೊಡುತ್ತೆ, ಸ್ನಿಗ್ಧತ್ವವನ್ನು ಕೊಡುತ್ತೆ. ಓಕೆ, ಇನ್ನು ಭಾರತೀಯ ಎಲ್ಲ ಹಬ್ಬಗಳು ಕೂಡ ಆಹಾರದಲ್ಲಿ ವೈಶಿಷ್ಟ್ಯವನ್ನು ಹೊಂದಿದೆ, ಜೊತೆಗೆ ನೀವು ಹೇಳಿದ ಹಾಗೆ ವೈಜ್ಞಾನಿಕತೆಯೂ ಇದೆ ಅಂತ. ಅಲ್ಲಿ ಹುಗ್ಗಿ ಕೂಡ ಆ ದಿನ ಪೊಂಗಲ್ ಅಂತ ಕರಿತೀವಿ, ಅದು ಹೌದು. ಪ್ರಾಶಸ್ತ್ಯ. ಈಗ ಸಂಕ್ರಾಂತಿಯ ದಿನ ನಮ್ಮ ಕಡೆಯಲ್ಲೆಲ್ಲ ಕಿಚ್ಚು ಹಾಯಿಸೋದು ಅನ್ನೋ ಒಂದು ಪದ್ಧತಿ ಬಂದಿದೆ. ಅಂದರೆ ಆ ಹುಲ್ಲಿನ ಮೆದೆಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಬೆಂಕಿಯನ್ನು ಹಚ್ಚಿ ಅದರ ಮೇಲೆ ಹಸುಗಳನ್ನು ಹಾರಿಸ್ತಾರೆ. ಏನಕ್ಕೆ ಅಂತ ಕೇಳಿದ್ರೆ, ಅದರಲ್ಲಿ ಆ ಹಸುಗಳ ಶರೀರದಲ್ಲಿ ಇರುವಂತಹ ಸಣ್ಣ ಪುಟ್ಟ ದೋಷಗಳು ಹೋಗಿ ಆ ಬಿಸಿ ಉತ್ಪತ್ತಿ ಆಗಲಿ ಅಂತ. ಈ ಹುಲ್ಲು ಯಾವುದು? ರಾಗಿ ಅಥವಾ ಭತ್ತವನ್ನು ಬೆಳೆದಿದ್ದಾರಲ್ಲ, ಹೊಸ ಬೆಳೆ ಬಂದಿದೆಯಲ್ಲ, ಅದರ ಮೆದೆ. ಇದು ಹೊಸದಾಗಿ ಕಣವನ್ನು ಮಾಡಿ, ಕಣದ ಪೂಜೆಯನ್ನು ಮಾಡಿ, ಆ ಒಂದು ಪದಾರ್ಥಗಳನ್ನು ತೆಗೆದುಕೊಂಡು, ಯಾವುದನ್ನು ಹೊಸದಾಗಿ ಬಂದಿರುವಂತಹ ಧಾನ್ಯಗಳನ್ನು ತೆಗೆದುಕೊಂಡು ಆ ಧಾನ್ಯಗಳಲ್ಲೇ ದೇವರಿಗೆ ನಿವೇದನವನ್ನು ಮಾಡಬೇಕು ಅಂತಿದೆ. ಹಾಗಾಗಿ ಪೊಂಗಲ್ಲು ಮತ್ತು ಆವತ್ತು ಚಲುವನಾರಾಯಣ ಸ್ವಾಮಿಗೆ ಮೇಲ್ಕೋಟೆಯಲ್ಲಿ ಅವರೆಕಾಳನ್ನೇ ಬಳಸೋದು. ಅವರೆಕಾಳದೇ ಅಲ್ಲಿ ನಿವೇದನ. ಯಾಕಂದರೆ ಅವರೆಕಾಳು ಹೊಸ ಬೆಳೆ ಈ ಸೀಸನ್ಗೆ. ಹೀಗೆ ನೀವು ಸೀಸನಲ್ಲಿ ಏನು ಸಿಗುತ್ತೋ ಅದು, ಲೋಕಲಿ ಏನು ಸಿಗುತ್ತೋ ಅದು, ಮತ್ತು ಆರೋಗ್ಯಕ್ಕೆ ಯಾವುದು ವರ್ಧಕವೋ ಅದು. ನೀವು ಆವಾಗ ನೀವು ಸಂಕ್ರಾಂತಿ ದಿನ ನೀವು ಪಿಜ್ಜಾನೋ ಏನೋ ತಿನ್ಬೋದು ನೀವು, ಆದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕಂದರೆ ನಾವು ಯಾವ ಪರಿಸರದಲ್ಲಿ ಬದುಕ್ತಾ ಇದ್ದೀವೋ ಆ ಪರಿಸರದ ಮಣ್ಣಿನಲ್ಲಿ ನಮಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಈ ಮಣ್ಣಿನಲ್ಲಿ ಬೆಳೆದ ಪದಾರ್ಥಗಳನ್ನು ನಾವು ತಿನ್ನೋದ್ರಿಂದ ನಮ್ಮ ಶರೀರದ ಮಣ್ಣು ಅದರ ಜೊತೆಗೆ ಅಡ್ಜಸ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಪೂರ್ವಿಕರು ಯೋಚನೆ ಮಾಡಿ ಹೇಳಿದ್ರು. ಅದಕ್ಕೆ ನಮ್ಮಲ್ಲೆಲ್ಲ ಹೇಳ್ತಾರೆ, ನೀವು ಅಮೇರಿಕಾದ ಎಣ್ಣೆ ತಂದು ಬಳಸ್ತೀರಿ, ಅದೆಲ್ಲ ನೀವು ಅಲ್ಲಿ ತಂದು ಬಳಸ್ಬೋದು. ನಿನ್ನ ತಾತ ಮುತ್ತಜ್ಜ ಎಲ್ಲ ನಿನ್ನ DNA ಇದೆಯಲ್ಲ ಒಳಗಡೆ, ಅದು ರೆಸ್ಪಾನ್ಸ್ ಆಗ್ತಾ ಇರೋದು ಇಲ್ಲಿ ಮಣ್ಣಲ್ಲಿ ಏನು ಹುಟ್ಟಿದೆಯೋ ಅದಕ್ಕೆ, ಅಲ್ಲಿದ್ದಲ್ಲಕ್ಕಲ್ಲ. ಹಾಗಾಗಿ ಆರೋಗ್ಯ ಬರಬೇಕು ಅಂದರೆ ಈ ಮಣ್ಣಿನ ಜೊತೆಯಲ್ಲೇ ಬದುಕೋದು ಕಲ್ತ್ಕೋಬೇಕು ಅನ್ನೋದು ಸಂಕ್ರಾಂತಿಯ ಸಂದೇಶ. ಇನ್ನು ಸಾಮಾನ್ಯರ ವಿಚಾರಕ್ಕೆ ಬರೋದಾದರೆ, ಸೂರ್ಯನನ್ನು ಒಂದು ಆರಾಧಿಸುವಂಥ ದಿನ ಸಂಕ್ರಾಂತಿ ಅಂತ ವಿಶೇಷವಾಗಿ ಜನಸಾಮಾನ್ಯರು ಮನೆಯಲ್ಲಿ ಯಾವ ರೀತಿ ಅವರ ದಿನಚರಿ ಆಚರಣೆ ಇರುತ್ತೆ. ಇನ್ನು ಕೆಲವು ಕಡೆ ಈ ಸಂಕ್ರಾಂತಿಯ ಹಿಂದಿನ ದಿವಸ ಕೂಡ ಭೋಗಿಯನ್ನು ಆಚರಣೆ ಮಾಡ್ತಾರೆ ವಿವಿಧ ರೀತಿಗಳಲ್ಲಿ. ಕೆಲವು ಕಡೆ ಅದನ್ನು ಬಾಗಿಣ ಕೊಡುವಂಥ ಸಂಪ್ರದಾಯ ಇದೆ, ದಾನ ಧರ್ಮಗಳನ್ನು ಭೋಗಿಯ ದಿನ ಮಾಡ್ತಾರೆ. ಆ್ಯಕ್ಚುಲಿ ಏನಾಗಿ ಭೋಗಿ ಅಂದ್ರೇನು, ಅದರ ಆಚರಣೆ ಏನು ಅಂತ ಗುರುಗಳೇ? ಈಗ ಭೋಗಿ ಹಬ್ಬವನ್ನು ಸಂಕ್ರಾಂತಿಯ ಸಂತೋಷದ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಅಂದರೆ ಬೇರೆ ಬೇರೆ ಕಡೆಯಲ್ಲಿ, ಇಡೀ ಭಾರತದಲ್ಲೇ ಈ ಹಬ್ಬ ಇದೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಆಚರಣೆ ಮಾಡ್ತಾರೆ. ಮುಖ್ಯವಾಗಿ ತಾವು ಹಾಕಿದ ಬೆಳೆಗಳೆಲ್ಲವೂ ಕೂಡ ಫಸಲಾಗಿ ಬಂದಿರುವಂತಹದ್ದಕ್ಕೆ ಒಂದು ಸಂತೋಷವನ್ನು ಕೊಡುವಂತಹದ್ದು. ಇಲ್ಲಿ ಇನ್ನೊಂದು ಕೆಲವು ಕಡೆ ಏನು ಮಾಡ್ತಾರೆ ಅಂತಂದರೆ, ಭೋಗಿಯ ದಿನ ಹಳೆಯ ವಸ್ತುಗಳನ್ನೆಲ್ಲ ಹಾಕಿ ಸುಡುವಂತಹ ಪದ್ಧತಿಗಳು ಕೆಲವು ಕಡೆ ಇದೆ. ಅದನ್ನು ಅಂದರೆ ಕಿಚ್ಚಾಕು ಅಂತ ಹಳೇದಾಕಿ ಹೊಸದು ಬಂತು ಅನ್ನುವಂತಹ ಅರ್ಥದಲ್ಲಿ ಮಾಡುವಂತಹ ಪದ್ಧತಿಗಳಿವೆ. ಹಾಗಾಗಿ ಭೋಗಿಯ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ.
ಮೇಲ್ಕೋಟೆಯಲ್ಲಿ ತನ್ನದೇ ಆದಂತಹ ಇನ್ನೊಂದು ಆಚರಣೆಗಳು ಮೇಲ್ಕೋಟೆಯಲ್ಲಿ ಮಾಡ್ತಾರೆ. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಖಂಡಿತ ಖಂಡಿತ. ಇನ್ನು ಸಂಕ್ರಾಂತಿಯ ಮರುದಿನ ಏನು ಕರಿ ದಿನ ಅಂತ ಕರಿತೀವಿ ಅಥವಾ ಕನುಮ ಅಂತ ಕರಿತೀವಲ್ಲ, ಈ ದಿನದ ವಿಶೇಷತೆ ಏನು, ಏನು ಮಾಡಬೇಕು? ಸಂಕ್ರಾಂತಿಯ ಮಾರನೇ ದಿನ ಕನು ಹಬ್ಬ ಅಂತ ಈ ಕಡೆಯಲ್ಲೆಲ್ಲ ಆಚರಣೆ ಮಾಡ್ತಾರೆ. ಈ ಕನು ಅಂತಂದರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿದಾರಲ್ಲ, ಮನೆಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳಿಗೆ ಒಂದು ಬಾಗೀನವನ್ನು ಕೊಡುವಂತಹ ದಿನ ಅದು. ಈ ಕನು ಅಂತ ಹೇಳಿ ಈ ಅರಿಶಿನ, ಕುಂಕುಮ, ಸ್ವಲ್ಪ ಕಬ್ಬು, ಈ ಕಡೆ ಎಲ್ಲ ಕಬ್ಬು ಎಲ್ಲ ಜಾಸ್ತಿ ಅಲ್ಲ, ಪದಾರ್ಥಗಳನ್ನೆಲ್ಲ ಇಟ್ಕೊಂಡು ಅದನ್ನು ಹೆಣ್ಣು ಮಕ್ಕಳಿಗೆ ರವಿಕೆ, ಕುಪ್ಪಸ ಎಲ್ಲ ಇಟ್ಟು ಅದಕ್ಕೆ ಕೊಡುವಂತಹ ಒಂದು ಪದ್ಧತಿ, ಅಂದರೆ ಹೆಣ್ಣು ಮಕ್ಕಳ ಪೂಜೆಯನ್ನು ಮಾಡುವಂತಹ ಒಂದು ಪದ್ಧತಿ. ಸೊ ಕನು ಹಬ್ಬ ಅಂತ. ಅದರಲ್ಲಿ ಮುಖ್ಯವಾಗಿ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಅವರನ್ನು ನೆನೆಸಿ, ಅವರನ್ನು ಕರೆಸಿ, ಅವರಿಗೆ ಸೀರೆಗಳೆಲ್ಲ ಕೊಟ್ಟು ಅವರಿಗೆಲ್ಲ ಒಂದು ಬಾಗೀನವನ್ನು ಕೊಡುವಂತಹ ದಿನ ಇದು. ನೀವು ಈ ಕಡೆ ನೋಡ್ಬೋದು, ನಮ್ಮ ಮೈಸೂರು ಮತ್ತು ಮಂಡ್ಯ, ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ನೀವು ಗಮನಿಸ್ಬೋದು, ಸಂಕ್ರಾಂತಿ ಹಬ್ಬದ ದಿನ ಸಾಮಾನ್ಯವಾಗಿ ಅಣ್ಣ ತಮ್ಮದಿರು ಆ ಹೆಣ್ಣಿಗೆ ಯಾವುದಾದ್ರೂ ಒಂದು ಉಡುಗೊರೆಯನ್ನು ಕೊಡ್ತಾರೆ. ಅದು ಏನೂ ಆಗದೆ ಹೋದರೆ ಒಂದು 100 ರೂಪಾಯಿ ಆದರೂ ಕಳಿಸ್ಕೊಡ್ತಾರೆ. ಈ ಸಂಕ್ರಾಂತಿಗಾಗಿ ಅರಿಶಿನ ಕುಂಕುಮ ಕೊಡೋದು ಅನ್ನುವಂತಹ ಪದ್ಧತಿ ಈ ಕನು ಹಬ್ಬ ಅನ್ನೋದ್ರ ಪದ್ಧತಿಯ ಮೇಲೆ ಬಂದಿದೆ. ಸಾಮಾನ್ಯವಾಗಿ ಸಂಕ್ರಾಂತಿಯ ದಿನ ಅಣ್ಣ ತಮ್ಮಂದಿರಿಗೆ, ಅಂದರೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೆ, ಅವರು ಎಲ್ಲಾದರೂ ಇರಲಿ, ಇವತ್ತಿಗೂ ಒಂದು 100 ರೂಪಾಯಿ ಮನಿ ಆರ್ಡರೋ ಅಥವಾ ಇವಾಗ ಟ್ರಾನ್ಸ್ಫರ್ ಇದೆಯಲ್ಲ, ಯು ಪಿ ಟ್ರಾನ್ಸ್ಫರ್, UPIಯಲ್ಲಿ ಟ್ರಾನ್ಸ್ಫರ್ ಮಾಡೋದು ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಅವರಿಗೆ ಅರಿಶಿನ, ಕುಂಕುಮ, ಈ ಕಬ್ಬು ಇತ್ಯಾದಿಗಳೆಲ್ಲ ಇಟ್ಟು, ಅರಿಶಿನದ ಕೊಂಬು ಇದನ್ನೆಲ್ಲ ಇಟ್ಟು ಅವರ ಮಡಿಲು ತುಂಬುವಂಥದ್ದು, ಅಂದರೆ ಬಂದ ಹೆಣ್ಣು ಮಕ್ಕಳಿಗೆ, ಅವರ ಮನೆಯ ಹೆಣ್ಣು ಮಕ್ಕಳಿಗೆ ಮಡಿಲು ತುಂಬುವಂಥದ್ದು, ಅಂದರೆ ನಿನ್ನ ಮಡಿಲಿಗೆ ನಾವು ಜೊತೆಲಿ ಇರ್ತೀವಿ ಅನ್ನೋದನ್ನು ತೋರಿಸುವಂಥದ್ದು ಇದೆ. ಇವತ್ತಿಗೂ ಕೂಡ ಮೇಲ್ಕೋಟೆನಲ್ಲಿ ಕನು ಹಬ್ಬ, ಅಂಗಮಣಿ ಜಾತ್ರೆ ಅಂತ ನಡೆಯುತ್ತೆ. ಅಂಗಮಣಿ ಜಾತ್ರೆಗೆ ಸುಮಾರು ಒಂದು 30,000 ಜನ ಸೇರ್ತಾರೆ. ಅಮ್ಮನವರು ಶ್ರೀದೇವಿ ಭೂದೇವಿ ಇಬ್ಬರೂ ಕೂಡ ಅಲ್ಲಿ ತಾಯಿಯ ಮನೆ ಅಂತ ಅನ್ನಿಸ್ಕೊಂಡಿರುವಂತಹ ಸ್ಥಾನಾಚಾರ್ಯರ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನೀವು ನೋಡ್ಬೇಕು, ರಾತ್ರಿ ನೀವು ಆ ಉತ್ಸವ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ, ನಾನಾ ವಿಧವಾದ ಫಲಪುಷ್ಪಗಳು, ಅರಿಶಿನ, ಮಲ್ಲಿಗೆ ಹೂವನ್ನು, ಸೀರೆಯನ್ನು ಎಲ್ಲ ತುಂಬ್ತಾರೆ ಮಡಿಲಿಗೆ. 30,000 ಜನ ನೋಡ್ತಾ ಇರ್ತಾರೆ. ಒಂದೊಂದು ವಸ್ತುವಾಗಿ ದೇವರಿಗೆ ತುಂಬ್ತಾರೆ. ಆಗ ದೇವರು 2 ಅಮ್ಮನವರು ನೀವು ನೋಡಬೇಕು ಹೇಗಿರ್ತಾರೆ ಅಂತ, ಈ ಕಚ್ಚೆ ಸೀರೆಯನ್ನು ಉಟ್ಟು ಮದುವೆಯಾದ ಹೆಣ್ಣುಮಕ್ಕಳು ಹೇಗೆ ಇರ್ತಾರೋ ಹಾಗೆ ಬರ್ತಾರೆ ಅಮ್ಮನವರು. ತಲೆಗೆ ಕೊಂಡೆ, ಕೂದಲು ಮಾಮೂಲಿ ವಿಗ್ರಹದ ರೂಪದಲ್ಲಿ ಇದ್ರೂ ಕೂಡ ಹಿಂದುಗಡೆ ಕೂದಲು, ಅದಕ್ಕೆ ಸೂರ್ಯಚಂದ್ರರ ಬಿಲ್ಲೆಗಳೆಲ್ಲ ಇಟ್ಟು ಅಲಂಕಾರವಾಗಿ ಮಾಡಿ ತಗೊಂಬರ್ತಾರೆ. ಆ ಮೆರವಣಿಗೆ ನಿಧಾನಕ್ಕೆ ನಡೆಯುತ್ತೆ. ಆ ಒಳಗಡೆ ಹೋಗುವಾಗ ರಾತ್ರಿ ಆಗ್ಬಿಟ್ಟಿರುತ್ತೆ. ಸ್ವಾಮಿ ಅಮ್ಮನವರು 7 ಗಂಟೆಗೆ ಬರ್ತಾರೆ ಆಚೆಗೆ. ರಾತ್ರಿ ಹೋಗುವಾಗ ತುಂಬ ಲೇಟಾಗಿರುತ್ತೆ. ಆಗ ಸ್ವಾಮಿ ಚಲುವರಾಯ ಸ್ವಾಮಿ ಕೋಪ ಬಂದು, ತವರು ಮನೆಗೆ ಹೋದ ಹೆಣ್ಮಕ್ಳಿಗೆ ಎಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಕೋಪಿಸ್ಕೊಂಡು, ನಿಮ್ಮ ಸವಾಸನೇ ಬೇಡ ಅಂತ ಚಲುವರಾಯ ಸ್ವಾಮಿ ಆಚೆಗೆ ಹೋಗ್ತಾರೆ. ಕೋಪದಲ್ಲಿ ರಾಜನ ವೇಷದಲ್ಲಿ ಹೋಗಿ ಕುದುರೆ ಮೇಲೆ ಕುಳಿತುಕೊಂಡು ಆಚೆಗೆ ಹೋಗುವಾಗ ಅಲ್ಲಿ ಮಧ್ಯದಲ್ಲಿ ಅನೇಕ ಮೊಲಗಳು ಇವೆಲ್ಲ ಅಡ್ಡ ಬರ್ತವೆ. ಸ್ವಾಮಿಗೆ ಅಪಶಕುನ ಅಂತ ಹೇಳಿ ವಾಪಸ್ ಬರ್ತಾನೆ ಅವನು ಅಂತ ಮಾರನೇ ದಿನ ತನ್ನ ತವರಿನಿಂದ ತಂದಂತಹ, ಅದು ಅಲ್ಲಿ ದೊಡ್ಡ ಜಾತ್ರೆ, ಅದು ಏನೇನು ಬೆಳೆದಿದ್ದಾರೋ ತರಕಾರಿಗಳು ಅದೆಲ್ಲವನ್ನು ದೇವ್ರಿಗೆ ಕೊಡ್ತಾರೆ. ದೇವಸ್ಥಾನದಲ್ಲಿ ಮಾರನೇ ದಿನ ಸುಮಾರು 1,000 ಜನರಿಗೆ ಊಟ. ಆ ಅಮ್ಮನವ್ರು ತಂದಿರೋದು, ಅವರ ತವರ ಮನೆಯಿಂದ ತಂದಿರೋದ್ರಲ್ಲಿ ಈ ಅಳಿಯನ ಮನೆಯಲ್ಲಿ ಊಟ, ಚಲುವರಾಯ ಸ್ವಾಮಿ ಮನೆಯಲ್ಲಿ ಊಟ. ಹೀಗೆ ಆ ಕನು ಹಬ್ಬದ ಮಹತ್ವವನ್ನು ನೀವು ಅರ್ಥ ಮಾಡ್ಕೋಬೋದು. ಆ ಕಾಲಕ್ಕೆ ಅಂದರೆ ದೇವಸ್ಥಾನದಲ್ಲಿ ಒಂದು ಆಚರಣೆ ನಡೀತಾ ಇದೆ ಅಂತಂದರೆ ಯಾವುದೋ ಕಾಲದಲ್ಲಿ ನಡೆದಿದ್ದಂತಹ ಆ ಎಲ್ಲ ವಿಚಾರಗಳು ಇಲ್ಲಿದೆ ಅಂತ. ಅಂದರೆ ತವರ ಮನೆಯಿಂದ ಬೆಳೆದಿದ್ದನ್ನು ಕೂಡ ಹೊಸದಾಗಿ ಏನು ಬೆಳೀತಿದ್ರೋ ಅದನ್ನು ತವರು ಮನೆಗೋಸ್ಕರ ಕಳಿಸ್ಕೊಡ್ತಿದ್ರು. ಸಂಕ್ರಾಂತಿಯ ಪೂಜೆ, ಭೋಗಿಯ ದಿನ ತಂದು ಸಂಕ್ರಾಂತಿಯ ದಿನ ಪೂಜೆ ಮಾಡಿ ಮಾರನೇ ದಿನ ಅದನ್ನು ಕೊಡ್ತಾ ಇದ್ರು ಅಂತ. ಹಾಗೆ ಕೊಡ್ತಾ ಇದ್ದಿದ್ದೇ ಈ ಪೂಜೆಗಳು. ಕನು ಇವತ್ತಿಗೂ ಕನುದಲ್ಲಿ ಇವತ್ತಿಗೆ ಅನ್ಕೊಡ್ತಾರೆ. ಮತ್ತು ಹೆಂಗಸರಾದವರು, ಅಂದರೆ ಆ ಸ್ತ್ರೀಯರಿದ್ದಾರಲ್ಲ, ಅವರು ಬೆಳಗ್ಗೆ ಗಂಗಾ ಪೂಜೆಯನ್ನು ಮಾಡಬೇಕು ಅಂತಿದೆ. ಸೊ ಹಾಗಾಗಿ ನಮ್ಮಲ್ಲಿ ಯಾರು ಹೆಂಗಸರು ಅಂದರೆ ಮೇಲ್ಕೋಟೆಯಲ್ಲಿ ಶ್ರೀದೇವಿ ಭೂದೇವಿನೇ ಮೊದಲನೇ ದೊಡ್ಡ ಹೆಂಗಸರು. ಇವರು ದೇವಸ್ಥಾನದಲ್ಲಿ ಅಭಿಷೇಕ ಆದಮೇಲೆ ಉತ್ಸವದಲ್ಲಿ ಕಲ್ಯಾಣಿಗೆ ಹೋಗ್ತಾರೆ. ಕಲ್ಯಾಣಿಯಲ್ಲಿ ಹೋಗಿ ಕನು ಪೂಜೆಯನ್ನು ಮಾಡಿ ಆ ಕನುವನ್ನು ಕಲ್ಯಾಣಿ ಗಂಗೆಗೆ ಅರ್ಪಿಸ್ತಾರೆ. ಇವರಿಗೆ ತಂದೆ ತಾಯಿಗಳು ಇವ್ರಿಗೆ ಕೊಡ್ತಾರೆ. ಆದರೆ ಇವರು ಯಾರಿಗೆ ಕೊಡಬೇಕು? ಇವರು ಗಂಗೆಗೆ ಕೊಡ್ತಾರೆ. ಗಂಗೆ ಯಾರು? ಕಲ್ಯಾಣಿ. ಅಲ್ಲಿರೋ ಕಲ್ಯಾಣಿ ಅಲ್ಲಿ ಹೋಗಿ ಕನುವನ್ನು ಅರ್ಪಿಸಿ ಬರ್ತಾರೆ ಕಲ್ಯಾಣಿ. ಹೀಗೆ ಕನು ಹಬ್ಬ ಇದೆ.
ಇನ್ನು ಸಂಕ್ರಾಂತಿ ಹಬ್ಬದ ಆಚರಣೆನೇ ಮೇಲ್ಕೋಟೆಯಲ್ಲಿ ಇನ್ನೂ ವಿಶೇಷವಾಗಿದೆ. ಎಸ್ ಗುರುಗಳೇ, ಇನ್ನು ಸಂಕ್ರಾಂತಿಯ ದಿನ ವಿಶೇಷವಾಗಿ ಅನೇಕ ದೇವಾಲಯಗಳಲ್ಲಿ ವಿಶೇಷತೆ ನಡೆಯುತ್ತೆ. ಕೆಲವು ದೇವಾಲಯಗಳಲ್ಲಿ ಸೂರ್ಯಕಿರಣ ಪ್ರವೇಶ ಆಗೋದು, ದೇವರ ವಿಗ್ರಹವನ್ನೇ ತಲುಪೋದು, ಹೀಗೆ. ಇನ್ನು ನಮ್ಮ ಈ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಮೇಲುಕೋಟೆಯೂ ಕೂಡ ಸಂಕ್ರಾಂತಿಯಲ್ಲಿ ವೈಶಿಷ್ಟ್ಯವನ್ನು ಪಡೆದುಕೊಂಡಿದೆ. ಏನು ಗುರುಗಳೇ ಅದು? ನಮ್ಮ ಪ್ರಾಚೀನ ಪರಂಪರೆಗಳನ್ನು ನೀವು ಗಮನಿಸಿ. ಈಗ ಸಂಕ್ರಾಂತಿ ಹಬ್ಬ ಅತ್ಯಂತ ವೈಜ್ಞಾನಿಕ ಅಂತ ನಾನು ಹೇಳಿದೆ. ಆದರೆ ಹೇಗೆ ವೈಜ್ಞಾನಿಕ ಅನ್ನೋದಕ್ಕೆ ಪೂರಕವಾಗಿ ನಮ್ಮ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅದೇ ದಿನ ಕಿರಣಗಳಿಂದ ಅಲ್ಲಿ ಸ್ವಾಮಿಗೆ ಅಭಿಷೇಕ ಆಗುತ್ತೆ, ಗವಿಗಂಗಾಧರೇಶ್ವರನಿಗೆ. ಮತ್ತು ಇದೇ ಥರ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಕೆ ಆರ್ ನಗರದ ಹತ್ರ ಇದೆ. ಅದೇ ಥರ ಕೀಲಾರದಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ. ಇಲ್ಲೆಲ್ಲ ಬೆಳಕಿನ ಇದರಿಂದ ಅಭಿಷೇಕ ಆಗುತ್ತೆ. ನೋಡಿ ಎಷ್ಟು ಕ್ಲೀನಾಗಿ, ಅಂದರೆ ಭೂಮಿಯ ಚಲನೆಯನ್ನು ಆಧರಿಸಿ, ಗಣಿತ ಮತ್ತು ಭೂಮಿಯ ಚಲನೆ ಮತ್ತು ಖಗೋಳ ಗೊತ್ತಿದ್ರೆ ಮಾತ್ರ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ. ಇದನ್ನು ಮಾಡಿಟ್ಟಿದ್ದಾರೆ. ಇವಾಗ ಕೊಲ್ಲಾಪುರದ ಮಹಾಲಕ್ಷ್ಮಿಯಲ್ಲಿ 3 ದಿನ ದೇವಿಗೆ ಅಭಿಷೇಕ ಆಗುತ್ತೆ, ಅಂದರೆ ಬೆಳಕಿನ ಅಭಿಷೇಕ ಆಗುತ್ತೆ. ಅಂದರೆ ನಮ್ಮ ಪ್ರಾಚೀನರಿಗೆ ಈ ಸೂರ್ಯ, ಭೂಮಿ, ಚಂದ್ರ, ನಕ್ಷತ್ರಗಳ ಚಲನೆ ಅತ್ಯಂತ ಕರಾರುವಾಕ್ಕಾಗಿ ಗೊತ್ತಿತ್ತು ಅವರಿಗೆ. ಹಾಗಾಗಿನೇ ಇದು ವೈಜ್ಞಾನಿಕ ಅಂತ ನಾನು ನಿಮ್ಗೆ ಹೇಳಿದ್ದು. ಮತ್ತು ನಮ್ಮ ಆರ್ಕಿಟೆಕ್ಚರು ಎಷ್ಟು ವಿಜ್ಞಾನದಿಂದ ಕೂಡಿತ್ತು ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಇನ್ನು ನಾವು ಯೋಚನೆ ಮಾಡಬೇಕು. ಮೇಲ್ಕೋಟೆಯಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬ ಅತ್ಯಂತ ವೈಭವದಿಂದ ನಡೆಯುತ್ತೆ. ಅತಿ ಪವಿತ್ರವಾದಂತಹ ದಿನ ಇದು. ಆಗಮಶಾಸ್ತ್ರಗಳಲ್ಲಿ ಸಂಕ್ರಮಣದ ದಿನ ವಿಶೇಷ ಪೂಜೆಗಳನ್ನು ಹೇಳಿದೆ. ಬೆಳಿಗ್ಗೆನೇ ಸಂಕ್ರಮಣಕ್ಕಾಗಿ ಚಲುವನಾರಾಯಣ ಸ್ವಾಮಿಗೆ, ಉತ್ಸವ ಮೂರ್ತಿಗಳಿಗೆ, ಅಂದರೆ ಚಲುವನಾರಾಯಣ, ಶ್ರೀದೇವಿ ಮತ್ತು ಭೂದೇವಿಯರಿಗೆ ರಾಮಾನುಜಾಚಾರ್ಯರ ಸಮೇತವಾಗಿ ಅವರಿಗೆ ಅಭಿಷೇಕ ಆಗುತ್ತೆ. ಇದು ನಮ್ಮ ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ದೇಶದ ಎಲ್ಲ ದೇವಸ್ಥಾನಗಳಲ್ಲೂ ಸಂಕ್ರಮಣ ಪೂಜಾ ಕಾಲದಲ್ಲಿ ಅಭಿಷೇಕ ಆಗಬೇಕು ಅಂತಿದೆ. ಶ್ರೀರಂಗಂ ಇರ್ಬೋದು, ಕಾಂಚೀಪುರಂ ಇರ್ಬೋದು, ತಿರುಪತಿ ಇರ್ಬೋದು, ದೇವರಿತಗಳಿಗೆ ಅಭಿಷೇಕ ಆಗುತ್ತೆ. ಶಿವನ ದೇವಸ್ಥಾನದಲ್ಲಿಯೂ ಪೂಜೆಗಳಾಗುತ್ತೆ. ಇನ್ನು ಚಲುವನಾರಾಯಣ ಸ್ವಾಮಿಗೆ ಅಭಿಷೇಕವಾಗಿ ಆವತ್ತು ಸಾಯಂಕಾಲ ಉತ್ಸವ. ಆವತ್ತು ಉತ್ಸವ ಹೇಗೆ ಅಂತ ಕೇಳಿದ್ರೆ, ಅಲ್ಲಿ ಮೇಲ್ಕೋಟೆಯಲ್ಲಿ 4 ಜನ ಸ್ಥಾನಾಚಾರ್ಯರಿದ್ದಾರೆ. ಅಲ್ಲಿ ಯತಿರಾಜದಾಸರ್, ತಿರುಕುರುಂಗುಡಿದಾಸರ್, ತಿರುವನಂತಪುರದಾಸರ್ ಮತ್ತು ಮಾಲಾಕಾರದಾಸರ್ ಅಂತ. ರಾಮಾನುಜಾಚಾರ್ಯರು ಸುಮಾರು 1080ರಲ್ಲಿ ಆ ದೇವಸ್ಥಾನವನ್ನು ಅಲ್ಲಿ ಪುನರ್ ಪ್ರತಿಷ್ಠೆಯನ್ನು ಮಾಡಿದ್ರು. ಆವತ್ತು ದೇವಸ್ಥಾನವನ್ನು ನೋಡ್ಕೊಳ್ಳೋದಕ್ಕೋಸ್ಕರ 50 ತಿರುವರುಗಳನ್ನು ಸ್ಥಾಪನೆ ಮಾಡಿದ್ರು. ಅಂದರೆ ಈ 52 ಮಹಾಜನಗಳು, ಶಾಸನಗಳಲ್ಲೆಲ್ಲ ಹಂಗೆ ಬರುತ್ತೆ, 52 ಅಯ್ಯಗಳು ಅಂತ, ಅಂದರೆ ಆರ್ಯರು. ಅಂದರೆ ಆ ದೇವಸ್ಥಾನವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಮಹಾಜನಗಳಿದ್ದರು. ಅದರಲ್ಲಿ 4 ಜನ ಮುಖ್ಯಸ್ಥರು. ಅವರೇ ಈ ದೇವಸ್ಥಾನವನ್ನು ಪೂರ್ಣವಾಗಿ ನೋಡ್ಕೊಳ್ತಾ ಇದ್ದಿದ್ದು, ಮೇಲ್ವಿಚಾರಣೆ ಮಾಡ್ತಾ ಇದ್ದಿದ್ದು. ಇವತ್ತಿಗೂ ಅವರೇ ಮಾಡೋದು. ಇದರಲ್ಲಿ ಯತಿರಾಜದಾಸರ ಕುಟುಂಬ ಅಂತ ಒಂದು. ಆ ಯತಿರಾಜದಾಸರ ಕುಟುಂಬದವರ ಸೇವೆ ಆವತ್ತು. ಸೊ ಅವ್ರ ಮನೆಯಲ್ಲಿ ಏನು ಮಾಡುತ್ತೆ, ಬದ್ರಿನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಮನೆಯಿಂದ ತಂದಂತಹ ಎಲ್ಲ ಪದಾರ್ಥಗಳನ್ನು, ಅಂದರೆ ನಮ್ಮನೆ, ನಾವು ಯತಿರಾಜದಾಸರ ಪರಂಪರೆಗೆ ಸೇರಿದವು. ಈ ಮನೆಯಲ್ಲಿ ಆವತ್ತಿನ ಕಾಲಕ್ಕೆ ಯಾವ ಹಣ್ಣುಗಳು ಸಿಗುತ್ತೋ ಎಲ್ಲ ಪುಷ್ಪಗಳನ್ನು ಸಂಗ್ರಹಿಸಿ, ಅನೇಕ ವಿಧವಾದ ಪುಷ್ಪಗಳ ತಟ್ಟೆಗಳು, ಅನೇಕ ವಿಧವಾದ ಹಣ್ಣುಗಳು, ಅದೇ ರೀತಿಯಾದಂತಹ ವೀಳ್ಯದ ಎಲೆ, ಅಡಿಕೆ ಎಲ್ಲವನ್ನು ಇಟ್ಕೊಂಡು ಸುಮಾರು ಒಂದು 100 ತಟ್ಟೆಗಳನ್ನು ಜೋಡಿಸ್ಕೊಂಡು ಆ ಚಲುವನಾರಾಯಣನಿಗಾಗಿ ಕಾಯ್ತಾ ಇರ್ತಾರೆ. ಆವತ್ತು ಚಲುವನಾರಾಯಣ ಸ್ವಾಮಿ ಉತ್ಸವ ಸಾಯಂಕಾಲದ ಸಂಧ್ಯಾಕಾಲದಲ್ಲಿ ನಡೆಯುತ್ತೆ. ದೇವರು ಆಚೆಗೆ ಬರ್ತಾರೆ. ಈ ಶ್ರೀದೇವಿ ಭೂದೇವಿ ಸಮೇತರಾಗಿ ಬಂದಾಗ ಅಲ್ಲಿಯ ತನಕ ಅವರು ಹೂ ಧಾರಣೆಯನ್ನು ಮಾಡಿಕೊಂಡಿರೋದಿಲ್ಲ. ಈಗ ಕಳೆದ 10 ದಿನಗಳಿಂದ ಅಧ್ಯಯನೋತ್ಸವ ನಡೀತಾ ಇದೆ. ರಾಪತ್ ಅಂತ, ಅಂದರೆ ರಾತ್ರಿಯ ಹೊತ್ತಿನಲ್ಲಿ 4000 ದಿವ್ಯ ಪ್ರಬಂಧಗಳು ನಡೀತಾ ಇದೆ. ಕೊಠಾರೋತ್ಸವ ನಡೀತಾ ಇದೆ. ಆದ್ದರಿಂದ ಇದು ವಿಶೇಷ ದಿನಗಳು. ಸಂಕ್ರಾಂತಿಯ ದಿನ ಇನ್ನೂ ವಿಶೇಷವಾದ ದಿನ. ಸಕಲ ವಾದ್ಯಗಳ ಜೊತೆಯಲ್ಲಿ ದೇವರು ಸಂಜೆ ಆಚೆಗೆ ಬಂದಾಗ ಯತಿರಾಜದಾಸರ ಮನೆಯ ಮುಂದೆ ನಿಂತ್ಕೊಳ್ತಾರೆ. ಅಲ್ಲಿ ಬಂದು ಸ್ವಾಮಿ ನಿಂತಾಗ ಯತಿರಾಜದಾಸರ ಮನೆತನದವರೆಲ್ಲ ಪುಷ್ಪಗಳನ್ನು ತಲೆಯ ಮೇಲೆ ಇಟ್ಕೊಂಡು ಭಕ್ತಿಯಿಂದ ಯಾಪ್ರೀತಿರ್ ವಿದುರಾರ್ಪಿತೆ ಅಂತ ಹೇಗೆ ವಿದುರ ಕೊಟ್ಟನೋ, ಹೇಗೆ ಕುಂತಿ ಕೊಟ್ಟಲೋ, ಹೇಗೆ ಅವ್ರಿಗೆಲ್ಲ ಕೊಟ್ಟರೋ ಅದೇ ರೀತಿಯಾಗಿ ಚಲುವನಾರಾಯಣನಿಗೆ ಅರ್ಪಿಸ್ತಾರೆ. ಇದು ಇವತ್ತಿನ ಬಂದಿರೋದೆಲ್ಲ, ಇದು 1000 ವರ್ಷದಿಂದ ನಡೆದು ಬಂದಿರುವಂತಹ ಪದ್ಧತಿ. ಆ ಎಲ್ಲ ಹೂ ಧಾರಣೆಗಳು, ಪುಷ್ಪಧಾರಣೆಗಳನ್ನೆಲ್ಲ ಮಾಡಿಕೊಂಡು ಚಲುವರಾಯ ಸ್ವಾಮಿ ಅತ್ಯಂತ ವೈಭವದಿಂದ ಅಧ್ಯಯನೋತ್ಸವ ಮಂಟಪಕ್ಕೆ ಹೋಗ್ತಾರೆ. ಅಧ್ಯಯನೋತ್ಸವ ಮಂಟಪ, ಕೊಠಾರೋತ್ಸವ ಮಂಟಪ ಅಂತ ಒಂದು ಸಪರೇಟ್ ಮಂಟಪನೇ ಇದೆ. ಅಲ್ಲಿ ಸ್ವಾಮಿಯಲ್ಲಿ ಹೋಗಿದ ತಕ್ಷಣ ಅಲ್ಲಿ ಪಂಚಾಂಗ ಶ್ರವಣ ಆಗುತ್ತೆ. ಅಲ್ಲಿ ಮೇಲುಕೋಟೆಯ ಜೋಯಿಸರು ಅಂತಿದ್ದಾರೆ, ಎಲ್ಲವೂ ಪಾರಂಪರಿಕವಾಗಿ ಬಂದಿರುವಂತಹದ್ದೇ. ಅಲ್ಲಿ ಪಂಚಾಂಗವನ್ನು ತೆಗೆದು ಸ್ವಾಮಿಗೆ ಅರ್ಪಣೆಯನ್ನು ಮಾಡಿ ಈ ಸಂಕ್ರಾಂತಿಯ ಫಲವನ್ನು ಓದ್ತಾರೆ. ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಸಾವಿರಾರು ಜನ ಬಂದು ಕೇಳ್ತಾ ಇರ್ತಾರೆ.
ಅಂದರೆ ತ್ರಿಕೋನದಲ್ಲಿ ನಕ್ಷತ್ರಗಳನ್ನು ಇಟ್ಟು ಆ ನಕ್ಷತ್ರ ಫಲಗಳನ್ನು ಅಲ್ಲಿ ಹೇಳ್ತಾರೆ. ಶುಭ, ಲಾಭ, ಐಶ್ವರ್ಯ ಪ್ರಾಪ್ತಿ, ದುಃಖ ಪ್ರಾಪ್ತಿ ಹೀಗೆಲ್ಲ ಹೇಳ್ತಾರೆ. ಯಾರಿಗೆ ಒಳ್ಳೆಯ ಫಲಗಳಿದೆಯೋ ಅವರು ಚಲವನಾರಾಯಣ ಅಂದರೆ ಆ ಫಲಗಳು ಉತ್ಪತ್ತಿ ಆಗುತ್ತೆ. ಯಾರಿಗೆ ಕೆಟ್ಟ ಫಲಗಳು ಈ ವರ್ಷ ಇದೆಯೋ ಅವರಿಗೆ 4 ಸಲ ಚಲವನಾರಾಯಣ ಅದು ಹೋಗುತ್ತೆ ಅನ್ನೋ ನಂಬಿಕೆ. ಅವ್ರಿಗೆ ಬರದೇ ಇರಲಿ ಕೆಟ್ಟ ಫಲ ಅಂತ, ಅದರಲ್ಲಿ ಕೆಟ್ಟ ಫಲ ಹೇಳುತ್ತೆ. ಆಮೇಲೆ ಅದನ್ನೆಲ್ಲ ಮಾಡಿ ಆ ಪಂಚಾಂಗವನ್ನು ಸಮರ್ಪಣೆ ಮಾಡಿದ ಮೇಲೆ ತಿರ್ಗಾ ಯತಿರಾಜದಾಸರ ಮನೆತನದವರಿಂದ ಅವರೇ ಮಾಡಿದಂತಹ ಮೊದಲ ಈ ವರ್ಷದ ಋತುವಿನ ಮೊದಲ ಒಂದು ಬೆಳೆಯನ್ನು ತಂದು ಸಮರ್ಪಣೆ ಮಾಡೋ ಹಾಗೆ ಅವರೇನು ಮಾಡ್ತಾರೆ, ಅವರೇ ಕಾಳನ್ನ ಸಂಕ್ರಮಣ ಆಗಿರೋದ್ರಿಂದ ಅನ್ನಪ್ರಸಾದ ನಿಷಿದ್ಧ. ಮೇಲ್ಕೋಟೆ ಚಲವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಆವತ್ತಿಲ್ಲ. ಯಾಕೆಂದರೆ ಸಂಕ್ರಮಣದಲ್ಲಿ ಅನ್ನಪ್ರಸಾದವನ್ನು ಮಾಡೋದಿಲ್ಲ. ಮಧ್ಯಾಹ್ನದ ಹೊತ್ತಲ್ಲಿ, ಸಾಯಂಕಾಲದ ಹೊತ್ತಲ್ಲಿ, ಬೆಳಿಗ್ಗೆ ಮಾತ್ರ ಊಟ. ನಾನು ನಿಮ್ಗೆ ಹೇಳಿದೆ, ತರ್ಪಣ ಆದ ತಕ್ಷಣ ಊಟ, ಆದರೆ ಸಾಯಂಕಾಲದ ಹೊತ್ತಲ್ಲಿ ನಿಷೇಧ. ಹಾಗಾಗಿ ಅವರೇ ಕಾಳನ್ನೇ ಮಾಡಬೇಕು ಅನ್ನೋದೊಂದು ನಿಯಮ. ಹೀಗೆ ಅವರೇ ಕಾಳನ್ನೇ ಮಾಡೋದು. ಎಲ್ಲ ಈಗ ಊರಲ್ಲೆಲ್ಲ ಹೇಗಾಗ್ಬಿಟ್ಟಿದೆ ಅಂದರೆ, ಮೇಲ್ಕೋಟೆಯಲ್ಲಿ ಇವತ್ತು ಸಂಕ್ರಾಂತಿ ಅಲ್ವಾ, ಇವತ್ತು ಹೊಸ ಅವರೇ ಕಾಳಿನ ಈ ಉಸುಲಿ ಸಿಗುತ್ತೆ ಅಂತ ಜನ ಆವತ್ತೆ ಅಂದರೆ ಚಲವನಾರಾಯಣನಿಗೆ ಇದೆ ಅನ್ನೋದು ಫಿಕ್ಸ್ ಆಗೋಗಿದೆ ಅಲ್ಲಿ. ಸೊ ಹಾಗೆ ಚಲವನಾರಾಯಣ ಸ್ವಾಮಿಗೆ ಉಸುಲಿಯನ್ನು ಕೊಡ್ತಾರೆ. ಅದಾದ ನಂತರ ಕೊಠಾರೋತ್ಸವ ಮಂಟಪದಿಂದ ಮತ್ತೆ ಚಲವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆಗೆ ಹೋಗ್ತಾರೆ. ಮತ್ತೆ ಹೂಧಾರಣೆ ಆಗುತ್ತೆ, ಹೋಗ್ತಾರೆ. ಅಲ್ಲಿ ಹೋದ ನಂತರ ಮತ್ತೆ ತಿರುನಾರಾಯಣ ಸ್ವಾಮಿಯ ಮುಂದೆ ಈ ಯತಿರಾಜದಾಸರ ಮನೆತನದಿಂದ ಹೇಗೆ ಉತ್ಸವ ಮೂರ್ತಿಗೆ ಸಮರ್ಪಣೆ ಮಾಡಿದ್ರೋ ಹಾಗೆಯೇ ಎಲ್ಲ ಪದಾರ್ಥಗಳು ಚಲವನಾರಾಯಣನ ಮುಂದೆ ಜೋಡಿಸ್ತಾರೆ. ತಿರ್ಗಾ ಹೂವಿನ ತಟ್ಟೆಗಳು, ಪುಷ್ಪಗಳು ಎಲ್ಲ ಜೋಡಿಸ್ತಾರೆ. ಈಗ ಸ್ವಾಮಿಗೆ ವಸಂತರಾಗ ಆಗುತ್ತೆ. ಯಾಕೆ ಅಂತಂದರೆ ಆ ವಸಂತರಾಗ ಅನ್ನೋದನ್ನು ಮೇಲುಕೋಟೆ ತಿರುನಾರಾಯಣಪುರಂ ಅರೆಯರ್ ಅಂತ, ಅರೆಯರ್ ಅಂದರೆ ವಿಣ್ಣಪ್ಪಂ ಶೈವಾರ್ ಅಂತ ಹೇಳಿ ಅವ್ರಿಗೆ ಹೆಸರು. ಅಂದರೆ ನಮ್ಮ ಪರವಾಗಿ ದೇವರಲ್ಲಿ ಭಿನ್ನವಿಸುವವರು, ಅಂದರೆ ಜನರ ಪರವಾಗಿ ಅವರು ವಸಂತರಾಗವನ್ನು ಹಾಡ್ತಾರೆ ಚಲವನಾರಾಯಣನಿಗೆ. ಆ ವಸಂತರಾಗದಲ್ಲಿ ಏನಿದೆ ಅಂತ ಹೇಳಿದ್ರೆ, ಎಲ್ಲ ಈ ಚಲವನಾರಾಯಣನೇ ಈ ಭೂಮಿಯಲ್ಲಿ ನೀನು ಎಲ್ಲ ಮಳೆಯನ್ನು ಚೆನ್ನಾಗಿ ಸುರಿಸಿ, ಬೆಳೆಯನ್ನು ಚೆನ್ನಾಗಿ ಸುರಿಸಿ, ಕಬ್ಬು ಇತ್ಯಾದಿಗಳನ್ನೆಲ್ಲ ಕೊಟ್ಟಿದೆಯಲ್ಲ ತಂದೆ, ಎಲ್ಲ ಕಡೆ ಕೋಕಿಲ ಧ್ವನಿಗಳು ನಡೀತಾ ಇದೆ, ಲೋಕ ಚೆನ್ನಾಗಿದೆ, ನೀರೆಲ್ಲ ತುಂಬಿದೆ, ಮೇಲ್ಕೋಟೆ ಎಲ್ಲ ಚೆನ್ನಾಗಿದೆ, ನಿನ್ನ ಕರುಣೆ ಹೀಗೆ ಮುಂದುವರಿಲಿ, ಈ ಸಮೃದ್ಧಿ ಪ್ರಪಂಚಕ್ಕೆಲ್ಲ ಕೊಡು, ಎಲ್ಲ ಕಡೆನೂ ಇಡೀ ಪ್ರಪಂಚ ಈ ಸಮುದ್ರದಿಂದ ಸುತ್ತುವರಿದ ಎಲ್ಲ ಭೂಭಾಗವೂ ಕೂಡ ಈ ಮೇಲ್ಕೋಟೆಯಷ್ಟೇ ಪವಿತ್ರವಾಗಲಿ, ಇಷ್ಟೇ ಚೆನ್ನಾಗಿ ಕೋಗಿಲೆಗಳು ಕೂಗಲಿ, ಈ ವಸಂತರಾಗ ಎಲ್ಲ ಕಡೆನೂ ಬರಲಿ, ಎಲ್ಲರಿಗೂ ಆರೋಗ್ಯವನ್ನು ಕೊಡು, ಎಲ್ಲರಲ್ಲೂ ನಿನ್ನ ಭಕ್ತಿ ನೆನೆಸಲಿ, ಹೀಗೆ ಎಲ್ಲರಿಗೂ ಊಟ ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಹಣ್ಣು ನಿವೇದನೆಗಳನ್ನೆಲ್ಲ ಯತಿರಾಜದಾಸರ ಮನೆತನದವರು ಕೊಟ್ಟಿದ್ದಾರಪ್ಪ, ಅದನ್ನು ಸ್ವೀಕರಿಸಿ ಅವ್ರಿಗೆ ಅನುಗ್ರಹ ಮಾಡ್ತಾ ಎಲ್ಲರಿಗೂ ಪ್ರಪಂಚದಲ್ಲಿ ಅನುಗ್ರಹ ಮಾಡುವಂಥ ಪ್ರಾರ್ಥನೆಯನ್ನು ಮಾಡಿದೆ. ಇದು ವಸಂತರಾಗ. ಇದು ಎಲ್ಲಾದರೂ ಉಂಟೆ? ಇದು ಅಲ್ಲಿನ ನಿಜ. ಆವಾಗ ನಮ್ಮ ಹಿಂದೂ ಸನಾತನ ಧರ್ಮದ ವಿಶೇಷ ಏನು ಅಂದರೆ, ಎಲ್ಲ ದೇವಸ್ಥಾನಗಳಲ್ಲೂ ಪ್ರಾರ್ಥನೆ ಆಗುತ್ತಲ್ಲ, ಒಂದು ಮನೆತನಕ್ಕೋ ಒಬ್ಬನಿಗೋ ಪ್ರಾರ್ಥನೆ ಮಾಡೋದೇ ಇಲ್ಲ. ಅದು ಎಲ್ಲರಿಗೂ ಪ್ರಾರ್ಥನೆಯನ್ನು ಮಾಡ್ತೀವಿ ನಾವು. ಹೀಗೆ ಈವನ್ ತಿರುಪತಿಯಲ್ಲೂ ಕೂಡ ನೀವು ಅದನ್ನು ಯೋಚನೆ ಮಾಡ್ಬೋದು. ತಿರುಪತಿಯಲ್ಲೂ ಹಾಗೇನೆ ಸಮಸ್ತ ಲೋಕಕ್ಕೂ ಮಂಗಳವಾಗಲಿ ಅಂತ, ಅದಕ್ಕೆ ಲೋಕಾ ಸಮಸ್ತ ಸುಖಿನೋ ಭವಂತು ಸನ್ಮಂಗಲಾನಿ ಭವಂತು ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ. ಇದು ಮೇಲ್ಕೋಟೆಯಲ್ಲೂ ನಡೆಯುತ್ತೆ. ಇದಾದ ನಂತರ ಅಲ್ಲಿ ಭಗವಂತನಿಗೆ ಅಲಂಕಾರಗಳೆಲ್ಲ ಆಗಿ ಹೊಸ ಪುಷ್ಪಗಳನ್ನು ಧರಿಸಿದ ಮೇಲೆ ಮೇಲ್ಭಾಗದಲ್ಲಿ ಎಲ್ಲ ಆರತಿ ಎಲ್ಲ ನಡೆಯುತ್ತೆ, ಸಹಸ್ರನಾಮಾರ್ಚನೆಗಳೆಲ್ಲ ನಡೆಯುತ್ತೆ. ಆ ಸಹಸ್ರನಾಮಾರ್ಚನೆಗಳೆಲ್ಲ ನಡೀತಾ ಇದ್ದಾಗ ಮತ್ತೆ ಯತಿರಾಜದಾಸರ ಕುಟುಂಬದಿಂದ ದೇವರಿಗೆ ಸಿಹಿಯನ್ನು ನಿವೇದನ ಮಾಡ್ತಾರೆ. ಇಲ್ಲೂ ಒಂದು ವಿಶೇಷ, 365 ದಿನಾನು ಚಲವನಾರಾಯಣ ಸ್ವಾಮಿಗೆ ದೇವರ ಗರ್ಭಗೃಹಕ್ಕೆ ಪ್ರಸಾದಗಳು ಹೋಗೋದಿಲ್ಲ. ಅದೇನಿದೆ ಎಲ್ಲ ಕಡೆನೂ ಹಾಗೇನೆ. ಗರ್ಭಗೃಹದ ದೇವರಿಗೆ ಶುಕನಾಸದಲ್ಲಿ ಮಣೆಗಳನ್ನು ಹಾಕಿ ಅಲ್ಲಿಂದಾನೇ ದೇವರಿಗೆ ನಿವೇದನ ಮಾಡೋದು. ಯಾಕೆಂದರೆ ಅನ್ನಪ್ರಸಾದಗಳು ಒಳಗಡೆ ಹೋಗೋ ಹಾಗಿಲ್ಲ ಅಂತ. ಅದು ಒಳಗಡೆ ಹೋದರೆ ಗರ್ಭಗೃಹದಲ್ಲಿ ಅನ್ನಗಳು ಬಿದ್ದರೆ ಅದು ಶುದ್ಧಿಯನ್ನು ಹೋಗುತ್ತೆ ಅಂತ. ಆದರೆ ಆ ಸಂಕ್ರಾಂತಿಯ ದಿನ ಮಾತ್ರ ಯತಿರಾಜದಾಸರ ಮನೆತನದ ಪ್ರಸಾದವು ಗರ್ಭಗೃಹದ ಒಳಗಡೆನೇ ಹೋಗುತ್ತೆ. ಚಲವನಾರಾಯಣ ಸ್ವಾಮಿಗೆ ನೇರವಾಗಿ ಅವನ ಕೈಯಲ್ಲಿ ಕೊಟ್ಟು ಅವನಿಗೆ ನಿವೇದನ ಆಗುತ್ತೆ. ಅವರೇ ಕಾಳಲ್ಲ, ಇಲ್ಲಿ ಸಿಹಿ, ಇಲ್ಲಿ ಯಾವುದಾದ್ರೂ ಒಂದು ಸಿಹಿ, ಮುಖ್ಯವಾಗಿ ಈ ಭಾಗದಲ್ಲಿ ಮಾಡುವಂತಹ ಮೈಸೂರು ಪಾಕ್ ಇರ್ಬೋದು, ತೇಂಗುಳಲ್ಲಿರ್ಬೋದು, ಈ ಥರದ ಪ್ರಸಾದಗಳನ್ನು ಮಾಡಿ ಆ ಸ್ವಾಮಿಯ ಕೈಗೆ ನಿವೇದನವನ್ನು ಮಾಡ್ತಾರೆ. ಅದಾದ ನಂತರ ಮಹಾಮಂಗಳಾರತಿ ಎಲ್ಲ ನಡೆದು ಅಲ್ಲಿದ್ದವರಿಗೆಲ್ಲ ಅದು ಸೇಮ್ ಅಮ್ಮನವ್ರಿಗೆ, ರಾಮಾನುಜಾಚಾರ್ಯರಿಗೆ ಎಲ್ಲರಿಗೂ ಇದಾಗುತ್ತೆ. ಹೀಗೆ ಸಂಕ್ರಾಂತಿ ಆವತ್ತು ಅದಲ್ಲದೆ ದೇವಸ್ಥಾನದ ಸುತ್ತಲೂ ಕೂಡ ಹಸುಗಳನ್ನು ಕರ್ಕೊಂಡ್ಬರ್ತಾರೆ ಜನ, ಕಿಚ್ಚನ್ನು ಹಾಯಿಸ್ತಾರೆ. ಹಸುಗಳೆಲ್ಲ ಪ್ರದಕ್ಷಿಣೆ, ಅದೆಲ್ಲ ರೈತಾಪಿ ಜನಗಳು, ದೇವಸ್ಥಾನದವರು, ಆ ಹಸುವನ್ನು ಸಾಕಿರೋರು, ದೇವಸ್ಥಾನದ ಹಸುಗಳು
ಎಲ್ಲವನ್ನೂ ಕಿಚ್ಚಾಯಿಸ್ತಾರಲ್ಲಿ. ಹೀಗೆ ಆವತ್ತು ಮಂಗಳಮಯವಾದ ವಾತಾವರಣದಲ್ಲಿ ಆವತ್ತು ಚಲುವನಾರಾಯಣ ಸ್ವಾಮಿಗೆ ನಡೆಯುತ್ತೆ. ಅದೇ ಥರ ಮತ್ತೆ ವೇದ ಪ್ರಬಂಧಗಳು ಅಂದರೆ ವೇದ ಪಾರಾಯಣಗಳು, ದಿವ್ಯ ಪ್ರಬಂಧ ಪಾರಾಯಣಗಳು ಎಲ್ಲ ನಡೆಯುತ್ತೆ. ಸೊ ಮೇಲುಕೋಟೆ ಸ್ವರ್ಗದಲ್ಲೇ ಇದ್ದಂಗೆ, ಅದು ಅದೇ ವೈಕುಂಠ, ಅಲ್ಲಿ ವೈಕುಂಠ ಸ್ವರೂಪನಾದ ನಾರಾಯಣನಿಗೆ ಎಲ್ಲ ಪೂಜೆಗಳು ನಡೆಯುತ್ತೆ. ಆವತ್ತಿನ ಮುಖ್ಯವಾದ ಪೂಜೆಗಳನ್ನೆಲ್ಲ ಯತಿರಾಜದಾಸರ ಸ್ಥಾನಾಚಾರ್ಯರು ನಡೆಸ್ಕೊಡ್ತಾರೆ. ಇನ್ನು ಈ ಸಂಕ್ರಾಂತಿ ಈ ವರ್ಷ ಬಂದಿರೋದ್ರಲ್ಲಿ ಕನ್ಫ್ಯೂಷನ್ ಕೂಡ ಇದೆ ಗುರುಗಳೇ. ಯೂಶಲಿ ಜನವರಿ 14 ಬರೋದು, ಈ ಸಲ 14 ಇದೆಯಾ ಅಥವಾ 15 ಯಾವತ್ತು ಆಚರಣೆ ಮಾಡಿ? ಇದು ಕೆಲವರಿಗೆ ಈ ಗೊಂದಲ ಇದೆ. ಯಾಕೆಂದರೆ 14ನೇ ತಾರೀಕೆ ಸೂರ್ಯ ಸಂಕ್ರಮಣ ಸಂಭವಿಸುತ್ತೆ. ಅಂದರೆ ಸೂರ್ಯನ ಮಕರ ರಾಶಿ ಪ್ರವೇಶ ಮಧ್ಯಾಹ್ನ ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಆಗ್ಬಿಡುತ್ತೆ 14ನೇ ತಾರೀಕೆ. ಹಾಗಾಗಿ 14ನೇ ತಾರೀಕು ಸಂಕ್ರಮಣವ 15ನೇ ತಾರೀಕು ಸಂಕ್ರಮಣವ ಅಂತಿದೆ. ಅದರಲ್ಲಿ ಪಂಚಾಂಗಗಳಲ್ಲಿ ವಾಕ್ಯ ಸಿದ್ಧಾಂತ ಅಂತೆಲ್ಲ ಇದೆ. ನಮ್ಮ ಮೇಲುಕೋಟೆಯ ಪಂಚಾಂಗಗಳು ಮತ್ತು ಸಾಮಾನ್ಯವಾಗಿ ಕರ್ನಾಟಕದ ಭಾಗದಲ್ಲಿ ಅಂಗೀಕರಿಸಿರುವ ಹಾಗೆ 15ನೇ ತಾರೀಕು ಸಂಕ್ರಮಣ.